ಒಳ್ಳೆಯ ತಂದೆಯೇ, ನಮ್ಮ ಸರ್ವಶಕ್ತನಾದ ದೇವರೇ, ಈ ಸುಂದರವಾದ ದಿನಕ್ಕೋಸ್ಕರವಾಗಿ ನಿಮಗೆ ಸ್ತೋತ್ರ ಅಪ್ಪ. ಒಬ್ಬ ತಂದೆ ತನ್ನ ಮಗುವನ್ನು ಹೊತ್ತುಕೊಳ್ಳುವ ಹಾಗೆ ನಮ್ಮನ್ನು ಹೊತ್ತುಕೊಂಡು ಬಂದಿದ್ದೀರಾ ಅಪ್ಪ. ನಮಗೆ ಮುಂದಾಗಿ ಹೋಗಿ ದೇವರೇ, ನೀವು ಎಲ್ಲ ದಿನ್ಯಗಳನ್ನು ಕೂಡ ಸಮ ಮಾಡಿ, ಅಂಕು ಡೊಂಕಾದವುಗಳನ್ನು ಸಮ ಮಾಡಿ, ದೇವರೇ, ಮರುಭೂಮಿಯ ಯಾತ್ರೆಯಲ್ಲಿ ನೀವು ನಮ್ಮನ್ನು ಹೊತ್ತು ಸಾಗಿಸಿದ್ದೀರಾ ಅಪ್ಪ. ಯೋರ್ದಾನನ್ನು ದಾಟುವಂತೆ ಮಾಡಿ, ದೇವರಾಗಿರುವ ಕರ್ತನು ಈ ವರ್ಷವೆಲ್ಲ ನಮ್ಮನ್ನು ಪೋಷಿಸಿ ಆಶೀರ್ವದಿಸಿ, ನೀವು ನಮ್ಮೊಂದಿಗೆ ಇದ್ದೀರಾ ಎಂಬುದಾಗಿ ನಿರೂಪಿಸಿ, ಇದುವರೆಗೂ ನಮ್ಮನ್ನು ನಡೆಸಿಕೊಂಡು ಬಂದಿದ್ದೀರಾ ಅಪ್ಪ. ನಿಮ್ಮ ದಯೆ, ನಿಮ್ಮ ಕೃಪೆ, ನಿಮ್ಮ ಕನಿಕರ, ನಿಮ್ಮ ಕರುಣೆಯು ನಮ್ಮಿಂದ ಅಗಲದೇ ಇದ್ದಿದ್ದಕ್ಕಾಗಿ ಸ್ತೋತ್ರ ದೇವರೇ. ನಾವು ಉಳಿದಿರುವುದು, ನಿರ್ಮೂಲವಾಗದೇ ಇರುವುದು ನಿಮ್ಮ ಕೃಪೆ ದೇವರೇ. ಒಂದೊಂದು ನಿಮಿಷವೂ, ಒಂದೊಂದು ವೇಳೆಯೂ ಕರ್ತನ ಸಂರಕ್ಷಣೆಯು ಒಂದು ವೇಳೆ ನಮಗೆ ಇಲ್ಲದೇ ಇದ್ದಿದ್ದರೆ, ಕರ್ತನು ನಮ್ಮ ಪರವಾಗಿ ಇಲ್ಲದೇ ಇದ್ದಿದ್ದರೆ, ಇಷ್ಟೊತ್ತಿಗೆ ನಿರ್ಮೂಲವಾಗುತ್ತಾ ಇದ್ದೆವು. ಇಷ್ಟೊತ್ತಿಗೆ ಸಂಪೂರ್ಣವಾಗಿ ನಾವು ಇಲ್ಲದೆ ಹೋಗುತ್ತಾ ಇದ್ದೆವು. ನಾವು ಇರುವಂತಹ ಸ್ಥಳದಲ್ಲಿ ಹುಲ್ಲು ಕೂಡ ಬೆಳೆಯುತ್ತಾ ಇರಲಿಲ್ಲ. ಅಷ್ಟರ ಮಟ್ಟಿಗೆ ನಮ್ಮನ್ನು ನಿರ್ಮೂಲ ಮಾಡುತ್ತಾ ಇದ್ದರು. ನಮ್ಮನ್ನಾದರೂ ದೇವರು ತನ್ನ ರೆಕ್ಕೆಯ ಮರೆಯಲ್ಲಿ ಕಾಪಾಡಿದ್ದಾರೆ. ನಮ್ಮನ್ನು ಅವರು ತನ್ನ ರೆಕ್ಕೆಯಲ್ಲಿ ಮಾತ್ರವಲ್ಲದೆ ತನ್ನ ವಸ್ತ್ರದಲ್ಲಿ, ಅವರು ತಮ್ಮ ಅಂಗೈಯಲ್ಲಿ ನಮ್ಮನ್ನು ಕಣ್ಣುಗುಡ್ಡೆಯೋಪಾದಿಯಲ್ಲಿ ಕಾಪಾಡಿದ್ದಾರೆ. ಹಾಲೆಲೂಯ, 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 ಹಾಲೆಲೂಯ. ಸ್ತೋತ್ರ ದೇವರೇ, ಸ್ತೋತ್ರ ದೇವರೇ. ದೇವರೇ, ನಾವು ದುಃಖದ ಸಮಯದಲ್ಲಿ ಒಡೆದು ಹೋಗದಂತೆ, ದೇವರೇ, ನಾವು ಡಿಪ್ರೆಷನ್ನಲ್ಲಿ ಸೋತು ಹೋಗದಂತೆ, ದೇವರಾಗಿರುವ ಕರ್ತನು ತಾಯಿ ಸಂತೈಸುವ ಹಾಗೆ ನಮ್ಮನ್ನು ಇಲ್ಲಿಯ ತನಕ ಸಂತೈಸಿ ನಡೆಸಿಕೊಂಡು ಬಂದಿದ್ದಕ್ಕಾಗಿ ಸ್ತೋತ್ರ ದೇವರೇ. ಕೋಟ್ಯಾನುಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಅಪ್ಪ. ಎಲ್ಲವೂ ಕೂಡ ನಿಮ್ಮ ಕೃಪೆ, ಕೃಪೆ, ಕೃಪೆ. ಎಲ್ಲ ನಿಮ್ಮ ಕೃಪೆ, ಎಲ್ಲ ನಿಮ್ಮ ಕೃಪೆ, ಎಲ್ಲ ನಿಮ್ಮ ಕೃಪೆ ತಂದೆಯೇ. ಅಪ್ಪ, ನೀವು ನಮ್ಮನ್ನು ಮಾತ್ರವಲ್ಲ, ನಮಗೆ ಸಂಬಂಧಪಟ್ಟದ್ದನ್ನು ಕೂಡ ನೀವು ಬೇಲಿ ಹಾಕಿ ಕಾಪಾಡಿದ್ದೀರಾ. ನಮಗೆ ಸಂಬಂಧಪಟ್ಟವುಗಳನ್ನು ನಷ್ಟವಾಗದಂತೆ ಕಾಪಾಡಿದ್ದೀರಾ. ಎಲ್ಲ ಕೇಡಿನಿಂದ ನಮ್ಮನ್ನು ತಪ್ಪಿಸಿ ಕಾಪಾಡಿದ್ದೀರಾ. ಇಸ್ರಾಯೇಲರನ್ನು ಕಾಪಾಡುವ ಆತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ ಎಂಬುದಾಗಿ ನಿರೂಪಿಸಿದ್ದೀರಾ ಅಪ್ಪ. ದೇವರೇ, ಹಗಲಿನಲ್ಲೂ ಇರುಳಿನಲ್ಲೂ ನೀವು ನಮ್ಮನ್ನು ಕಾಪಾಡಿ ನಡೆಸಿದ್ದೀರಾ ದೇವರೇ. ಹಗಲಿನಲ್ಲಿ ಮೇಘಸ್ತಂಭವಾಗಿ, ಇರುಳಿನಲ್ಲಿ ಅಗ್ನಿಸ್ತಂಭವಾಗಿ, ದೇವರೇ, ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ, ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ, ಹಾನಿಕರವಾದ ಮಧ್ಯಾಹ್ನದ ಕೇಡಿಗೂ ನಮ್ಮನ್ನು ತಪ್ಪಿಸಿ ಕಾಪಾಡಿದರೆ ಅದಕ್ಕಾಗಿ ಸ್ತೋತ್ರ. ಎಷ್ಟೋ ಜನ ನಮಗೆ ವಿರುದ್ಧವಾಗಿ ನಿಂತರೋ ಅಪ್ಪ, ನಮ್ಮನ್ನು ನಿರ್ಮೂಲ ಮಾಡಬೇಕೆಂಬುದಾಗಿ ಅಂದುಕೊಂಡರೋ ಅಪ್ಪ. ನಾವು ನಾಶವಾಗಿ ಹೋಗುವಂತೆ ಮಾಡಿದ್ರು, ನಾವು ಇಲ್ಲದಂತೆ ಇರಬೇಕೆಂದು ಮಾಡಿದ್ರು, ನಮಗೆ ಬೇಸರವನ್ನು ಉಂಟು ಮಾಡಿದರು. ಆದರೆ ದೇವರಾಗಿರುವ ಕರ್ತನು ನಮ್ಮೊಂದಿಗೆ ಇದ್ದು, ನಮಗೋಸ್ಕರವಾಗಿ ಯುದ್ಧ ಮಾಡುವವರಾಗಿ, ನಮ್ಮ ಪರವಾಗಿ ಮಾತನಾಡುವವರಾಗಿ, ನಮಗೋಸ್ಕರವಾಗಿ ದೇವರೇ ನಮ್ಮ ಪಕ್ಷದಲ್ಲಿದ್ದು ನೀವು ನಮಗೋಸ್ಕರ ಹೋರಾಡಿದಂಥ ನಿಮ್ಮ ದಯೆಗೋಸ್ಕರ ಸ್ತೋತ್ರ. ಆತ್ಮಿಕ ಆಶೀರ್ವಾದಕ್ಕಾಗಿ ಸ್ತೋತ್ರ ದೇವರೇ. ಅನೇಕರಿಗೆ ಸಿಗದೇ ಇರುವಂತಹ ನಿಮ್ಮ ಪರಲೋಕದ ಮನ್ನವನ್ನು ತೆಗೆದು ನಮಗೆ ಹಂಚಿಕೊಟ್ಟಂತಹ ನಿಮ್ಮ ದಯೆಗೋಸ್ಕರವಾಗಿ ಸ್ತೋತ್ರ ದೇವರೇ. ನಿಮ್ಮ ಕೃಪೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ. ನೀವು ಮಾತ್ರ ಮಹಿಮೆ ಹೊಂದಿರಿ. ನಮ್ಮ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸುತ್ತೇವೆ, ನಮ್ಮ ಜೀವವುಳ್ಳ ಒಳ್ಳೆಯ ತಂದೆಯೇ. ಹಲ್ಲೆಲೂಯ. ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 23ನೇ ವಾಕ್ಯ. ಪರಲೋಕ ವಸ್ತುಗಳಿಗೆ ಪ್ರತಿರೂಪವಾಗಿರುವ ವಸ್ತುಗಳ ಶುದ್ಧೀಕರಣಕ್ಕಾಗಿ ಇಂಥ ಯಜ್ಞಗಳು ಅವಶ್ಯವಾದರೂ, ಸಾಕ್ಷಾತ್ ಪರಲೋಕದವುಗಳಿಗೆ ಇವುಗಳಿಗಿಂತ ಉತ್ತಮವಾದ ಯಜ್ಞಗಳು ಬೇಕು. ಪರಲೋಕದ ವಸ್ತುಗಳಿಗೆ ಪ್ರತಿರೂಪವಾಗಿರುವ ವಸ್ತುಗಳು ಯಾವುದು ಎಂಬುದಾಗಿ ನಾವು ನೋಡುವುದಾದರೆ, ಈಗ ಈ ಭೂಮಿಯಲ್ಲಿರುವಂಥ ಎಲ್ಲವೂ ಕೂಡ ಪರಲೋಕದಲ್ಲಿರುವಂಥವುಗಳಿಗೆ ಪ್ರತಿರೂಪವಾಗಿದೆ. ನಾವು ಈಗಾಗಲೇ ಅನೇಕ ನೋಡಿದ್ದೇವೆ. ಮನುಷ್ಯ ಯಾರ ಸ್ವಾರೂಪ್ಯ? ಪರಲೋಕದಲ್ಲಿರುವಂಥ ದೇವರ ಸ್ವಾರೂಪ್ಯ. ದೇವರ ಸ್ವಾರೂಪ್ಯವಾಗಿ ನಾವು ಕಾಣಲ್ಪಡುತ್ತೇವೆ. ಅದೇ ರೀತಿಯಾಗಿ ಇಲ್ಲಿರುವಂಥ ಎಲ್ಲವೂ ಕೂಡ ಅವರ ಸ್ವಾರೂಪ್ಯ, ಪರಲೋಕದ ಸ್ವಾರೂಪ್ಯ, ಯೇಸು ಕ್ರಿಸ್ತನ ಸ್ವಾರೂಪ್ಯ, ಎಲ್ಲವೂ ಹಾಗೇನೆ. ಅದರಲ್ಲಿ ಬಹಳ ಮುಖ್ಯವಾಗಿ ಪರಲೋಕದಲ್ಲಿರುವಂತಹ ಸ್ವಾರೂಪ್ಯವನ್ನು ಇಲ್ಲಿ ತಂದು ಪರಲೋಕದ ಪ್ರತಿರೂಪವನ್ನು, ಪರಲೋಕ ಹೇಗೆ ಇರುತ್ತದೆ, ಪರಲೋಕದಲ್ಲಿ ಏನೇನೆಲ್ಲ ಇರುತ್ತದೆ, ಅದಕ್ಕೆ ಒಂದು ಪ್ರತಿರೂಪವಾಗಿ ಭೂಮಿಯಲ್ಲಿ ದೇವರು ಇಟ್ಟಿದ್ದಾರೆ. ಅಂದರೆ ಅದು ದೇವದರ್ಶನ ಗುಡಾರ. ದೇವದರ್ಶನ ಗುಡಾರವು ಹೇಗೆ ಇರುತ್ತದೆ? 3 ಭಾಗವಾಗಿರುತ್ತದೆ. ಮೊದಲನೆಯದಾಗಿ ಯಜ್ಞವೇದಿ, ಪರಿಶುದ್ಧ ಸ್ಥಳ ಗಾಜಿನ ಸಮುದ್ರದ ಈ ಕಡೆಗೆ, ಮಹಾಪರಿಶುದ್ಧ ಸ್ಥಳ ಗಾಜಿನ ಸಮುದ್ರದ ಆ ಕಡೆಗೆ. ಪ್ರಕಟಣೆಯ ಪುಸ್ತಕದಲ್ಲಿ ನಾವು ಇದನ್ನು ಓದಬಹುದು. 4ನೇ ಅಧ್ಯಾಯ 5ನೇ ಅಧ್ಯಾಯದಲ್ಲಿ ನೀವು ಓದಬಹುದು. ಪರಲೋಕದ ಬಹಳ ಮುಖ್ಯವಾದ ಮಾಡೆಲ್. ಈ ದೇವದರ್ಶನ ಗುಡಾರದಲ್ಲಿ ನೀವು ಹಾಗೂ ನಾನು ಎಲ್ಲಿದ್ದೇವೆ, ಅದುವೇ ಬಹಳ ಮುಖ್ಯ. ಅದುವೇ ಪರಲೋಕದಲ್ಲಿ ನಾವು ಎಲ್ಲಿದ್ದೇವೆ ಎನ್ನುವಂಥದ್ದು. ನಾನು ಹೇಳುವುದು ಅರ್ಥವಾಗುತ್ತಿದೆಯಾ? ಅಂದರೆ ಪರಲೋಕ ಹೇಗೆ ಇದೆ ಎನ್ನುವಂಥದ್ದು ದೇವದರ್ಶನ ಗುಡಾರ. ಪರಲೋಕದಲ್ಲಿ ದೇವರಿರುವಂತಹ ಸಿಂಹಾಸನ, ಇಲ್ಲಿ ಕೃಪಾಸನ, ಅಲ್ಲಿರುವಂತಹ ದೂತರುಗಳೇ ಅಲ್ಲಿರುವಂತಹ ಕೃಪಾಸನದ ಮುಂದೆ ಇರುವಂತಹ ದೂತರುಗಳು. ಆನಂತರವಾಗಿ ದೇವರು ಮನುಷ್ಯರೊಂದಿಗೆ ಮಾಡಲ್ಪಡುವಂಥ ಒಡಂಬಡಿಕೆ ಅಲ್ಲಿ ಮಂಜೂಷದ ಪೆಟ್ಟಿಗೆಯಾಗಿ ಕಾಣಲ್ಪಡುತ್ತದೆ. ಒಳಗೆ ಮಹಾಪರಿಶುದ್ಧ ಸ್ಥಳದಲ್ಲಿ ಯೇಸು ಕ್ರಿಸ್ತನು ಇದ್ದಾರೆ. ಅವರ ಬಳಿ 2 ವಿಧವಾದಂತಹ ಒಡಂಬಡಿಕೆ ಇರುತ್ತದೆ. ಒಂದು ಆರೋನಿನ ಚಿಗುರಿನ ಕೋಲು, ಅಂದರೆ ಆರಿಸಿಕೊಳ್ಳಲ್ಪಡುವಿಕೆ. ಒಂದು ಕಡೆ ಧರ್ಮಶಾಸ್ತ್ರ, ಇನ್ನೊಂದು ಕಡೆ ಮನ್ನಾ ಇಡಲ್ಪಟ್ಟಂತಹ ಪಾತ್ರೆ, ಅಂದರೆ ಕೃಪೆಯ ಪ್ರಮಾಣ. ಇವೆರಡರ ಮಧ್ಯದಲ್ಲಿ ಮಧ್ಯಸ್ಥನಾಗಿ ಯೇಸು ಕ್ರಿಸ್ತನಿದ್ದಾರೆ, ಅದುವೇ ಆರಿಸಿಕೊಳ್ಳಲ್ಪಡುವಿಕೆ. ಈ ರೀತಿಯಾಗಿ ಒಂದೊಂದರ ಹಿಂದೆಯೂ ಕೂಡ ಪರಲೋಕದ ಸ್ವಾರೂಪ್ಯವು ಇರುತ್ತದೆ. ಅದರಲ್ಲಿ ನಿರ್ದಿಷ್ಟವಾಗಿ
ನಾವು ಎಲ್ಲಿ ಇದ್ದೇವೆ ಎನ್ನುವಂಥದ್ದೇ ಮುಖ್ಯ. ದೇವದರ್ಶನ ಗೂಡಾರದಲ್ಲಿ ನಾವು ಎಲ್ಲಿದ್ದೇವೆ ಅದು ಒಂದು ಮಾಡೆಲ್. ನಾವು ಅದೇ ರೀತಿಯಾಗಿ ಎಲ್ಲಿ ನಿಲ್ಲುತ್ತೇವೆ? ಪರಲೋಕದಲ್ಲಿ ನಿಲ್ಲುತ್ತೇವೆ. ಓದಿರಿ ಪ್ರಕಟಣೆ ಪುಸ್ತಕ 15ನೇ ಅಧ್ಯಾಯ 5ನೇ ವಾಕ್ಯ. ಇದಾದ ಮೇಲೆ ನಾನು ನೋಡಿದಾಗ ಪರಲೋಕದಲ್ಲಿರುವ ದೇವದರ್ಶನ ಗೂಡಾರದ ಪವಿತ್ರ ಸ್ಥಾನವು ತೆರೆಯಿತು. ಸೊ ಈ ದೇವದರ್ಶನ ಗೂಡಾರದ ಒರಿಜಿನಲ್ ಎಲ್ಲಿದೆ? ಪರಲೋಕದಲ್ಲಿ ಇದೆ. ಭೂಮಿಯಲ್ಲಿ ಇರುವಂಥದ್ದು ಅದರ ಮಾಡೆಲ್. ಹಾಗಾದರೆ ಇವರು ಏನು ಬರೆಯುತ್ತಾರೆ? ಆ ಪರಲೋಕದಲ್ಲಿರುವಂತಹ ಮಾಡೆಲ್ ಆಗಿರುವಂತಹ ದೇವದರ್ಶನ ಗೂಡಾರ ಯಜ್ಞಗಳ ಮೂಲಕವಾಗಿ ಶುದ್ಧೀಕರಿಸಲ್ಪಟ್ಟಿತು. ಇಲ್ಲಿ ಬರೆಯುತ್ತಾರೆ, ಪರಲೋಕ ವಸ್ತುಗಳಿಗೆ ಪ್ರತಿರೂಪವಾಗಿರುವ ವಸ್ತುಗಳ ಶುದ್ಧೀಕರಣಕ್ಕಾಗಿ ಇಂಥ ಯಜ್ಞಗಳು ಈ ಮಾಡೆಲ್ಗೇನೆ ಒಂದು ಕುರಿಮರಿಯ ರಕ್ತ, ನಿಷ್ಕಳಂಕವಾದಂಥ ಒಂದು ಕುರಿಮರಿಯ ರಕ್ತ, ಆಮೇಲೆ ಕೆಂದಾಕಳು, ಸರ್ವಾಂಗ ಹೋಮ, ಅಂದರೆ ಅದು ಶುದ್ಧವಾಗಿರಬೇಕಂತೆ. ಆ ಅರಣ್ಯಕಾಂಡ ಪುಸ್ತಕ 19ನೇ ಅಧ್ಯಾಯ 2-3 ವಾಕ್ಯದಲ್ಲಿ ನೋಡುತ್ತೇವೆ. ಆ ಕೆಂದಾಕಳು ಯಾವ ರೀತಿಯಾಗಿರಬೇಕಂತೆ? ಅದೇನೆಂದರೆ ಎಂದೂ ನೊಗವನ್ನು ಹೊರದ ಮತ್ತು ಯಾವ ಕುಂದು ಕೊರತೆಯೂ ಇಲ್ಲದ ಅಂತಹ ಕೆಂದಾಕಳನ್ನು ತರಬೇಕು ಎಂದು. ಹಾಗಾದರೆ ಈ ಭೂಮಿಯಲ್ಲಿರುವಂತಹ ಮಾಡೆಲ್, ಈ ಮಾಡೆಲನ್ನು ಶುದ್ಧೀಕರಿಸುವಂತಹ ಆ ಬಲಿಯೇ ಎಷ್ಟೊಂದು ಪರ್ಫೆಕ್ಟು. ಒಂದು ಭೋಜನವನ್ನು ಸಲ್ಲಿಸುತ್ತಾರೆ, ಜರಡೆಯಿಂದ ಹಿಡಿದಂತಹ ಹಿಟ್ಟು, ಅದು ಎಷ್ಟೊಂದು ಪರ್ಫೆಕ್ಟ್. ಒಂದು ಎಣ್ಣೆಯನ್ನು ಹೇಳುತ್ತಾರೆ, ಅದು ಒಲಿವ ಮರ, ಅದನ್ನು ತೆಗೆದು ಹಿಂಡಿ ಅದು ಶುದ್ಧೀಕರಿಸಲ್ಪಟ್ಟಿರುವಂಥದ್ದು. ಒಂದೊಂದು ಕೂಡ ಇಷ್ಟೊಂದು ಪರ್ಫೆಕ್ಟ್. ಯಾತಕ್ಕಾಗಿ? ಮಾಡೆಲ್ಗಾಗಿ. ಒಂದು ಮಾಡೆಲ್ಗೆ, ಒಂದು ಬಲಿಗೇನೆ ಇಷ್ಟೊಂದು ಪರ್ಫೆಕ್ಷನ್ ಅನ್ನು ಎದುರು ನೋಡುತ್ತಾ ಇದ್ದಾರೆ ಅಂದರೆ ಇದರ ಒರಿಜಿನಲ್ ಎಲ್ಲಿದೆ? ಪರಲೋಕದಲ್ಲಿದೆ. ನೀವು ಹಾಗೂ ನಾನು. ಆ ರೀತಿಯಾಗಿರುವಂಥ ನಿಮಗೂ ನನಗೂ ಎಷ್ಟೊಂದು ವಿಶೇಷವಾದ ಬಲಿ ಅವಶ್ಯವಾಗಿದೆ ನೋಡಿರಿ. ಹಾಗಾದರೆ ಅಲ್ಲಿ ಹೇಳುತ್ತಾರೆ, ಪರಲೋಕದ ವಸ್ತುಗಳಿಗೆ ನಾವೇನೆ ಪ್ರತಿರೂಪವಾಗಿರುವ ವಸ್ತುಗಳ ಶುದ್ಧೀಕರಣಕ್ಕಾಗಿ ಇಂಥ ಯಜ್ಞಗಳು ಅವಶ್ಯವಾಗಿದೆ. ಈ ಶುದ್ಧೀಕರಿಸಲ್ಪಡುವಿಕೆಯೇ ಇಂಪಾರ್ಟೆಂಟ್. ಈ ದೇವದರ್ಶನ ಗೂಡಾರದಲ್ಲಿ ಶುದ್ಧೀಕರಣ ಇರುವ ತನಕ ಯಾವುದೇ ವಿಧವಾದಂತಹ ಸಮಸ್ಯೆ ಇಲ್ಲ. ಧರ್ಮಶಾಸ್ತ್ರ ಕರೆಕ್ಟಾಗಿ ಹೋಗುತ್ತಾ ಇತ್ತು. ಯಾವಾಗ ಶುದ್ಧೀಕರಣದಲ್ಲಿ ಬೇರೆ ಕಾರ್ಯವು ಬೆರೆಯಿತೋ, ಆ ಬೆಂಕಿಯೊಂದಿಗೆ ಅನ್ಯ ಬೆಂಕಿ ಸೇರಿತು. ಶಾರೀರಿಕವಾಗಿ ಅವರು ತಪ್ಪನ್ನು ಮಾಡುವುದಕ್ಕೆ ಆರಂಭಿಸುತ್ತಾರೆ. ಒಂದೊಂದು ಸಂಭವದಲ್ಲೂ ಕೂಡ ನಾವು ಈ ರೀತಿಯಾಗಿ ನೋಡಬಹುದು. ಈ ರೀತಿಯಾಗಿ ಒಂದೊಂದು ಕಾರ್ಯಗಳಲ್ಲೂ ಕೂಡ ಆ ಬಲಿಯು ಯಾವಾಗ ತಪ್ಪಾಗಿ ಹೋಯಿತೋ ಅದರೊಂದಿಗೆ ಧರ್ಮಶಾಸ್ತ್ರವನ್ನು ಕೂಡ ದೇವರು ನಿಲ್ಲಿಸಬೇಕಾದ ಹಂತಕ್ಕೆ ಬಂತು. ಅದೇ ರೀತಿಯಾಗಿಯೇ ಈಗ ನಾವು ಭೂಮಿಯಲ್ಲಿ ನಾವು ಶುದ್ಧೀಕರಿಸಲ್ಪಡುತ್ತಾ ಇದ್ದೇವೆ. ಯಾತಕ್ಕಾಗಿ? ನಾವು ಪರಲೋಕದಲ್ಲಿ ಇರುವಂಥವರು. ನಮ್ಮನ್ನು ದೇವರು ಎಲ್ಲಿಡುತ್ತಾರೆ? ಪರಲೋಕದಲ್ಲಿಡುತ್ತಾರೆ. ಅದರ ಒರಿಜಿನಲ್ ನಾವೇನೆ. ದೇವದರ್ಶನ ಗೂಡಾರ ಮಾಡೆಲ್, ನಾವು ಒರಿಜಿನಲ್. ಹಾಗಾದರೆ ನಮ್ಮನ್ನು ಪರಲೋಕದಲ್ಲಿ ಇಡುತ್ತಾರೆ. ಹಾಗೆ ಇಡಲ್ಪಡುವಂತಹ ನಾವು ಯಾವ ರೀತಿಯಾದಂತಹ ಬಲಿಗಳಿಂದ ಶುದ್ಧೀಕರಿಸಲ್ಪಡಬೇಕಾಗಿದೆ? ಅದೇ ಬಹಳ ಮುಖ್ಯ. ಇಂದು ನಮಗಾಗಿ ಬಲಿಯನ್ನು ಅರ್ಪಿಸಿದ್ದಾರೆ ದೇವರು. ಆ ಎಲ್ಲ ಬಲಿಗಳಿಗಿಂತ ವಿಶೇಷವಾದ ಬಲಿಯು ಯೇಸು ಕ್ರಿಸ್ತನು. ಕುರಿಮರಿಗಿಂತಲೂ ಕೆಂದಾಕಳಿಗಿಂತಲೂ ಎಲ್ಲರಿಗಿಂತ ವಿಶೇಷವಾದವರು ಯೇಸು ಕ್ರಿಸ್ತನು. ಆದರೆ ಶುದ್ಧೀಕರಣವು ನಮಗೆ ಕರೆಕ್ಟಾಗಿ ಇದೆಯಾ? ಶುದ್ಧೀಕರಣವು ಸರಿಯಾಗಿ ಹೋಗುತ್ತಾ ಇದೆಯಾ? ಅದುವೇ ಇಂದು ಪ್ರಶ್ನೆ. ಈ ಶುದ್ಧೀಕರಿಸಲ್ಪಡುವಿಕೆ ಎನ್ನುವಂಥದ್ದು ಒಂದು ಕಾಲಘಟ್ಟದಲ್ಲಿ ಸಭೆಯಲ್ಲಿ ಬಹಳ ಮುಖ್ಯವಾಗಿ ಕಾಣಲ್ಪಟ್ಟಿತು. ಅದೇನೆಂದರೆ ಶುದ್ಧೀಕರಣದ ದಿನ ಇಲ್ಲದೆ ಕಮ್ಯುನಿಯನ್ನೇ ಕೊಡುತ್ತಾ ಇರಲಿಲ್ಲ. ಅದಕ್ಕಿಂತ ಮುಂಚೆ ಒಂದು ದಿನ ಏನಿಡುತ್ತಾ ಇದ್ದರು? ಶುದ್ಧೀಕರಣದ ದಿನ ಎಂಬುದಾಗಿ ಇಡುತ್ತಿದ್ದರು. ಅದರಲ್ಲಿ ಬೆಳಗಿನಿಂದ ಸಾಯಂಕಾಲದ ತನಕ ಫಾಸ್ಟಿಂಗ್ ಇರುತ್ತಾರೆ. ಫಾಸ್ಟಿಂಗ್ನಲ್ಲಿದ್ದು ಪ್ರಾರ್ಥಿಸುತ್ತಾರೆ. ಹಾಗೆ ಪ್ರಾರ್ಥಿಸುವವರಿಗೆ ಮಾತ್ರ ಏನು ಕೊಡಲಾಗುತ್ತದೆ? ಮರುದಿನ ಕಮ್ಯುನಿಯನ್ ಕೊಡಲಾಗುತ್ತದೆ. ಹಾಗಾದರೆ ಇಂತಹ ವಿಶೇಷವಾದ ಯಜ್ಞಗಳಿಂದ ಶುದ್ಧೀಕರಿಸಲ್ಪಡಬೇಕಾಗಿರುವಂಥ ನಾವು ಹೇಗೆ ಧರ್ಮಶಾಸ್ತ್ರದ ಶುದ್ಧೀಕರಣವು ತಪ್ಪಿ ಹೋಯಿತೋ ಅದೇ ರೀತಿಯಾಗಿ ಇಂದು ಕೂಡ ಶುದ್ಧೀಕರಣವು ತಪ್ಪಿ ಹೋಗುತ್ತಾ ಇದೆ. ಇವತ್ತು ಮೊದಲು ಸಭೆಗೆ ಶುದ್ಧೀಕರಣ ಅಂದ್ರೆ ಏನೆಂಬುದಾಗಿ ಗೊತ್ತಾ? ನಾನು ಪರ್ಫೆಕ್ಟ್ ಆಗಿ ಕರ್ತನ ಮುಂಭಾಗದಲ್ಲಿ ಶುದ್ಧೀಕರಿಸಲ್ಪಟ್ಟಿದ್ದೇನಾ? ನನ್ನಲ್ಲಿ ಅಂತಹ ಒಂದು ಶುದ್ಧೀಕರಣವು ಇದೆಯಾ? ಆ ರೀತಿಯಾಗಿ ನೋಡುವುದಾದರೆ ಇವತ್ತು ಆ ಶುದ್ಧೀಕರಣ ಎನ್ನುವಂಥದ್ದು ಸ್ವಲ್ಪ ಸ್ವಲ್ಪವಾಗಿ ಏನಾಗುತ್ತಿದೆ? ಹೋಗುತ್ತಾ ಇದೆ. 2 ವಿಧವಾದ ಶುದ್ಧೀಕರಣ ಇದೆ, ನಮ್ಮೆಲ್ಲರಿಗೂ ಕೂಡ ಗೊತ್ತು. ಈಗ ನೀವು ಎಸ್ತರಳ ಪುಸ್ತಕ 2ನೇ ಅಧ್ಯಾಯ 12ನೇ ವಾಕ್ಯವನ್ನು ಓದಿರಿ. ಕನ್ಯೆಯರ ಲೇಪನ ಕಾಲವು ಪೂರೈಸುವುದಕ್ಕೆ. ಕನ್ಯೆ ಎನ್ನುವಂಥದ್ದು ಯಾರನ್ನು ಸೂಚಿಸುತ್ತದೆ? ಸಭೆಯನ್ನು ಸೂಚಿಸುತ್ತದೆ. ಕನ್ಯೆಯರ ಲೇಪನ ಕಾಲವು ಪೂರೈಸುವುದಕ್ಕೆ ಗಂಧರಸ ಪ್ರಯೋಗದಲ್ಲಿ 6 ತಿಂಗಳು ಪರಿಮಳ ದ್ರವ್ಯದಿಂದಲೂ 6 ತಿಂಗಳು ಕಾಂತಿವರ್ಧಕ ದ್ರವ್ಯಗಳಿಂದಲೂ ಅಂತೂ 12 ತಿಂಗಳು ಕಳೆದವು. ಈ ಕಾಲ ಮುಗಿದ ನಂತರ ಎಷ್ಟು ತಿಂಗಳಿದೆ? 12 ತಿಂಗಳಿದೆ. 12 ತಿಂಗಳು ಕೂಡ ಶುದ್ಧೀಕರಣ ಆಗಬೇಕು. 12 ಮಂತ್ಸ್, ಒಂದು ವರ್ಷ ಪೂರ್ತಿಯಾಗಿ ಶುದ್ಧೀಕರಣ ಎನ್ನುವಂಥದ್ದು ಇದೆ. 6 ತಿಂಗಳು ಪರಿಮಳ ದ್ರವ್ಯ, 6 ತಿಂಗಳು ಕಾಂತಿವರ್ಧಕ ದ್ರವ್ಯ. ಅಷ್ಟು ಮಾತ್ರವಲ್ಲದೆ ಸ್ತ್ರೀಯರಲ್ಲಿ ಇರುವಂತಹ ಬೇರೆ ವಿಧಾನಗಳು, ಶುದ್ಧೀಕರಣದ ವಿಧಾನಗಳು.
ಹಾಗಾದರೆ ಇಂದು ಸಭೆಯು 12 ತಿಂಗಳು ಕೂಡ ಶುದ್ಧೀಕರಣ ಹೊಂದಬೇಕಾದಂತಹ ಹಂತದಲ್ಲಿದೆ. ಇಂದು ಎಷ್ಟರ ಮಟ್ಟಿಗೆ ಸಭೆಯಲ್ಲಿ ವಾಕ್ಯವು ಬದಲಾಗಿದೆ ಎಂಬುದಾಗಿ ನೋಡುವುದಾದರೆ, ಪಾಪ ಮಾಡಿದರೂ ಕೂಡ ಪರವಾಗಿಲ್ಲ ಎನ್ನುವಂಥ ಹಂತಕ್ಕೆ ಹೋಗಿದ್ದಾರೆ. ದೇವರು ಕೃಪೆಯುಳ್ಳವರು, ಅವರು ಬಹಳ ಕರುಣೆಯುಳ್ಳ ದೇವರು. ಒಂದು ಸಾರಿ ನೀವು ಯೇಸು ಕ್ರಿಸ್ತನ ಅಂಗೀಕರಿಸಿ ಬಂದರೆ ಸಾಕು, ಅವರು ನಿಮ್ಮನ್ನು ಪರಲೋಕದಲ್ಲಿಡುತ್ತಾರೆ. ನೀವು ಚಿಂತಿಸಬೇಡಿರಿ. ಸುಮ್ಮನೆ ಈ ಪಾಪ ಶುದ್ಧೀಕರಣ ಇದರ ಕುರಿತಾಗಿ ನೀವು ಚಿಂತಿಸಬೇಡಿ ಎಂಬುದಾಗಿ ನಿಮ್ಮನ್ನು ಮೋಸಗೊಳಿಸುವಂತಹ ಸೈತಾನನ ಉಪದೇಶವೂ ಬಂದಿದೆ. ಒಂದು ಕಡೆ ಅದು ನೇರವಾಗಿ ಸೈತಾನನ ಉಪದೇಶವೇ. ಸರಿ, ಅದು ಅವರ ಕಾರ್ಯ, ಅದು ಹಾಗೇ ಇರಲಿ. ಆದರೆ ಇಂತಹ ಸಭೆಗೆ ಬರುವಂತಹ ನೀವು ಈ ಶುದ್ಧೀಕರಣ 12 ತಿಂಗಳು ಕೂಡ ಶುದ್ಧೀಕರಿಸಲ್ಪಡಬೇಕು ಎಂಬುದಾಗಿ ಇದೆ. ಅದರಲ್ಲಿ 3 ರೀತಿಯಾದ ಶುದ್ಧೀಕರಣ ಹೇಳುತ್ತಾರೆ. ಅದರಲ್ಲಿ 2 ಬಹಳ ಪ್ರಾಮುಖ್ಯವಾದಂಥದ್ದು. ಒಂದು ಪರಿಮಳ ದ್ರವ್ಯ, ಇನ್ನೊಂದು ಕಾಂತಿವರ್ಧಕ ದ್ರವ್ಯ. ಇವೆರಡಕ್ಕೂ ಇರುವಂತಹ ವ್ಯತ್ಯಾಸ ಏನೆಂಬುದಾಗಿ ನಾವು ಸ್ವಲ್ಪ ಆಳವಾಗಿ ನೋಡೋಣ. ಹಾಗೆ ನಿಮಗೆ ಸುಮ್ಮನೆ ಓಪನ್ ಆಗಿ ಹೇಳಬೇಕಂದ್ರೆ ಅದು ಪರಿಮಳ ದ್ರವ್ಯಕ್ಕೂ ಕಾಂತಿವರ್ಧಕ ದ್ರವ್ಯಕ್ಕೂ ಇಂದು ನಿಮಗೆ ಅರ್ಥವಾಗೋ ರೀತಿಯಲ್ಲಿ ಹೇಳಬೇಕು ಅಂದರೆ, ಆಂತರಿಕ ಶುದ್ಧೀಕರಣೆ, ಬಾಹ್ಯ ರೀತಿಯಲ್ಲಿ ಶುದ್ಧೀಕರಣೆ. ಒಳಗೆ ಶುದ್ಧೀಕರಿಸಲ್ಪಡುವಂಥದ್ದು ಒಂದಿದೆ, ಹೊರಗೆ ಶುದ್ಧೀಕರಿಸಲ್ಪಡುವಂಥದ್ದು ಒಂದಿದೆ. ಇದು ನಿಮ್ಮೆಲ್ಲರಿಗೂ ಗೊತ್ತು. ಪರಿಮಳ ದ್ರವ್ಯ ಅಂದರೆ ಮೇಲೆ ಹಾಕುವಂಥದ್ದು, ಕಾಂತಿವರ್ಧಕ ಅಂದರೆ ಒಳಗೆ ಹಾಕುವಂಥದ್ದು. ಅದೇ ರೀತಿಯಾಗಿಯೇ ಆಂತರಿಕ ಶುದ್ಧೀಕರಣ ಎಂಬುದಾಗಿ ಒಂದು ಇದೆ, ಬಾಹ್ಯ ಶುದ್ಧೀಕರಣ ಎಂಬುದಾಗಿ ಒಂದಿದೆ. ಈ ಆಂತರಿಕ ಶುದ್ಧೀಕರಣೆಯಲ್ಲಿ ಮೊದಲನೆಯ ವಿಷಯ, ಮೊದಲು ನಮಗೆ ಹೇಗೆ ಶುದ್ಧೀಕರಣ ಎಂಬುದಾಗಿ ಗೊತ್ತಾಗಬೇಕಲ್ಲ, ಆ ನಂತರವಾಗಿ ತಾನು ಹೇಗೆ ಶುದ್ಧೀಕರಿಸಲ್ಪಡುವುದೆಂದು ಗೊತ್ತಾಗುತ್ತದೆ. ಇವತ್ತು ಅನೇಕರಿಗೆ ಶುದ್ಧೀಕರಣವೇ ಗೊತ್ತಿಲ್ಲ, ಆ ರೀತಿಯಾದಂಥ ವಿಷಯವೇ ಗೊತ್ತಿಲ್ಲ. 12 ತಿಂಗಳುಗಳ ಕಾಲ ಸಭೆಯು ಹಾದು ಬಂದಿದೆ. ಈ 12 ತಿಂಗಳು ಸಾಕ್ಷಿ ಹೇಳುವುದಕ್ಕೆ ಹೇಳಿದ್ರೆ ನಾವೆಲ್ಲರೂ ಕೂಡ ಏನನ್ನು ಸಾಕ್ಷಿ ಹೇಳುತ್ತೇವೆ? ಈ ವರ್ಷ ದೇವರು ಆಶೀರ್ವದಿಸಿದ್ದಾರೆ, ಮನೆ ಕೊಟ್ಟಿದ್ದಾರೆ, ಕಾರನ್ನು ಕೊಟ್ಟಿದ್ದಾರೆ, ಪ್ರಾಣವನ್ನು ಕಾಪಾಡಿದ್ದಾರೆ, ಈ ರೀತಿ ತಾನು ಹೇಳುತ್ತೇವೆ. ಈ ವರ್ಷದಲ್ಲಿ ದೇವರು ಇಂತಹ ಪಾಪಗಳನ್ನು ಬಿಡುವಂತೆ ಮಾಡಿ ಇಂತಹ ಪಾಪಗಳಿಂದ ದೇವರು ಬಿಡುಗಡೆ ಕೊಟ್ಟಿದ್ದಾರೆ. ಅದೇ ಈಗಾಗಲೇ ಬಿಡುಗಡೆ ಹೊಂದಿದ್ದೇವಲ್ಲ, ಹಾಗಾದ್ರೆ ನೀವು ಯಾರು ಕೂಡ ಪಾಪ ಇಲ್ಲದವರು ಎಂಬುದಾಗಿ ಅರ್ಥವಾ? ನಮ್ಮಲ್ಲಿ ಪಾಪ ಇಲ್ಲ ಎಂಬುದಾಗಿ ಹೇಳುವುದಾದರೆ ಹೌದು, ಹಾಗಾದ್ರೆ ನಮ್ಮಲ್ಲಿ ಇದೆ. ಕಳೆದ ವರ್ಷದಲ್ಲಿ ನಾನು ಇದ್ದದಕ್ಕಿಂತ ಈ ವರ್ಷದಲ್ಲಿ ಇನ್ನೂ ಆತ್ಮಿಕವಾಗಿ ನಾನು ಬೆಳೆದಿದ್ದೇನಾ? ಇನ್ನೂ ನನ್ನ ಪರಿಶುದ್ಧತೆ ಜಾಸ್ತಿ ಆಗಿದೆಯಾ? ಇನ್ನೂ ನನ್ನಲ್ಲಿರುವಂಥ ಆತ್ಮಿಕ ಕಾರ್ಯಗಳು ಎಕ್ಸ್ಟ್ರಾವಾಗಿದೆಯಾ? ಕರ್ತನು ನನಗೆ ಇನ್ನೂ ಕೂಡ ಅಧಿಕವಾದ ಪ್ರಕಟಣೆಗಳನ್ನು ಕೊಟ್ಟಿದ್ದಾರಾ? ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ನನ್ನ ಸ್ಪಿರಿಚುವಲ್ ಸ್ಟ್ಯಾಂಡರ್ಡ್ ಏನು? ಇವತ್ತು ನಾ ಮಾತನಾಡುವಂಥದ್ದೇನು? ಕಳೆದ ವರ್ಷ ವ್ಯಾಪಾರಕ್ಕಿಂತಲೂ ಈ ವರ್ಷ ನನ್ನ ವ್ಯಾಪಾರ ದೇವರು ಚೆನ್ನಾಗಿ ಆಶೀರ್ವದಿಸಿದ್ದಾರೆ, ಅದನ್ನು ಕೂಡ ದೇವರೇ ಕೊಟ್ಟಿದ್ದಾರೆ. ಆದರೆ ಇಂದು ನಾವು ಮಾತನಾಡುವಂಥ ಎಲ್ಲ ವಿಷಯವೂ ಕೂಡ ಲೌಕಿಕವಾದ ಆಶೀರ್ವಾದವೇ ಬಿಟ್ಟರೆ, ಒಳಗೆ ನನ್ನಲ್ಲಿರುವಂತಹ ಸ್ಪಿರಿಚುವಲ್ ಆದ ಮೆಚುರಿಟಿ, ಆತ್ಮಿಕವಾದ ಬೆಳವಣಿಗೆ, ಇದರ ಕುರಿತಾಗಿ ನಾವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೇವಾ? ಈ ಒಂದು ವರ್ಷದಲ್ಲಿ ಈಗ ನಿಮ್ಮ ಮಕ್ಕಳಲ್ಲಿ ಎದುರು ನೋಡುತ್ತೀರಾ? ಏನು ಎದುರು ನೋಡುತ್ತೀರಾ? ನಿಮ್ಮ ಮಕ್ಕಳು ಹೇಗೆ ಇರಬೇಕೆಂದು ಬಯಸುತ್ತೀರಾ? ಹೋದ ವರ್ಷಕ್ಕಿಂತಲೂ ಈ ವರ್ಷ ಸ್ವಲ್ಪ ಬೆಳೆದಿರಬೇಕು, ಹೋದ ವರ್ಷಕ್ಕಿಂತಲೂ ಈ ವರ್ಷದಲ್ಲಿ ಅವನು ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಇನ್ಕ್ರೀಸ್ ಆಗಿರಬೇಕು, ಹೋದ ವರ್ಷಕ್ಕಿಂತಲೂ ಈ ವರ್ಷ ಮಾರ್ಕ್ಸ್ ತೆಗೆದುಕೊಂಡಿರಬೇಕು. ಈ ರೀತಿ ಬೆಳವಣಿಗೆಯನ್ನು ಎದುರು ನೋಡುತ್ತೇವೆ ಅಲ್ವಾ? ಅದೇ ಬೆಳವಣಿಗೆಯನ್ನು ದೇವರು ಕೂಡ ಸಭೆಯಲ್ಲಿ ಎದುರು ನೋಡುತ್ತಾರಲ್ಲ. ಇವತ್ತು ನಮಗೆ ಇದೆಯಾ? ಅದಕ್ಕೆ ಮೇಯ್ನ್ ಆಗಿ ಅವಶ್ಯವಾಗಿರುವಂಥದ್ದು ಏನು? ನನ್ನ ಸ್ಪಿರಿಚುವಾಲಿಟಿಯನ್ನು ಅಳತೆ ಮಾಡುವಂಥದ್ದೇನು? ನನ್ನಲ್ಲಿ ಇರುವಂತಹ ಶುದ್ಧೀಕರಣೆ. ಹಾಗಾದರೆ ನಾನು ಆ ರೀತಿ ಮಾಡಿದ್ರೆ ತಾನೇ ಗೊತ್ತಾಗುತ್ತದೆ. ಹಾಗಾದರೆ ಅದರಲ್ಲಿರುವಂತಹ ಕೊಳೆ ಗೊತ್ತಾಗಬೇಕು ಅಂದರೆ ನನ್ನಲ್ಲಿ ಒಂದು ಶುದ್ಧೀಕರಣ ಬೇಕು, ನನಗೆ ಒಂದು ಅವಶ್ಯವಾಗಿದೆ. ಆಗಲೇ ಅದರಲ್ಲಿ ಇರುವಂತಹ ಕಾರ್ಯವು ಏನೆಂಬುದಾಗಿ ಗೊತ್ತಾಗುತ್ತದೆ. ಅದೇ ರೀತಿಯಾಗಿಯೇ ಸಭೆಯು ನಮ್ಮನ್ನೇ ನಾವು ವಿಚಾರಿಸಿಕೊಂಡು ಅರಿತವರಾಗಿ ಶುದ್ಧೀಕರಿಸಿಕೊಳ್ಳಬೇಕು. ಅದನ್ನೇ ದೇವರು ಎಕ್ಸ್ಪೆಕ್ಟ್ ಮಾಡುತ್ತಾರೆ. ಆ ರೀತಿಯಾದಂಥ ಸಭೆಗೆ ಮೊದಲಗಿತ್ತಿಗೆ ಆ ಒಂದು ಶುದ್ಧೀಕರಣೆಯನ್ನೇ ದೇವರು ಎದುರು ನೋಡುತ್ತಾ ಇದ್ದಾರೆ. ಅದೇ ಬೈಬಲ್ ಹೇಳುತ್ತದೆ, ಪರಲೋಕದಲ್ಲಿರುವಂಥವುಗಳು ಇವುಗಳಿಗಿಂತ ಉತ್ತಮವಾದ ಯಜ್ಞಗಳು ಬೇಕು, ಶುದ್ಧೀಕರಿಸಲ್ಪಡಬೇಕು. ಇನ್ನೂ ಇದೆ, ಫ್ಯೂಚರಲ್ಲಿ ಶುದ್ಧೀಕರಿಸಲ್ಪಡಬೇಕಾಗಿರುವಂಥದ್ದು ಇದೆ. ಅದನ್ನೇ ಈಗ ನೀವು ನಾನು ಮಾಡಬೇಕು. ಮಾಡಿದ್ದೇವಾ? ಮೊದಲನೆಯ ಶುದ್ಧೀಕರಣಕ್ಕೆ ಯಾವುದು ಅವಶ್ಯವಾಗಿದೆ? ಎಸ್ತರಳ ಪುಸ್ತಕ 2ನೇ ಅಧ್ಯಾಯ 12ನೇ ವಾಕ್ಯವನ್ನು ಓದೋಣ. ಕನ್ಯೆಯರು ಮೊದಲನೆಯದಾಗಿ ಯಾವುದರಿಂದ ಶುದ್ಧೀಕರಿಸಲ್ಪಡಬೇಕು? ರಕ್ತಬೋಳದಿಂದ. ಕನ್ನಡದಲ್ಲಿ ಪರಿಮಳ ದ್ರವ್ಯ ಎಂಬುದಾಗಿದೆ. ಈ ರಕ್ತಬೋಳ ಎನ್ನುವುದು ಯಾವುದನ್ನು ಸೂಚಿಸುತ್ತದೆ? ರಕ್ತಬೋಳ ಅಂದರೆ ಏನು? ನಮ್ಮೆಲ್ಲರಿಗೂ ಕೂಡ ಗೊತ್ತು, ರಕ್ತಬೋಳ ಎನ್ನುವಂಥದ್ದು ಅಭಿಷೇಕಕ್ಕೆ ಬಹಳ ಮುಖ್ಯವಾದಂತಹ ವಸ್ತು. ವಿಮೋಚನ ಕಾಂಡ ಪುಸ್ತಕ 30ನೇ ಅಧ್ಯಾಯ 23ನೇ ವಾಕ್ಯವನ್ನು ಓದೋಣ. ವಿಮೋಚನ ಕಾಂಡ ಪುಸ್ತಕ 30ನೇ ಅಧ್ಯಾಯ 23ನೇ ವಾಕ್ಯ. ನೀನು ಮುಖ್ಯವಾದ ಸುಗಂಧ ದ್ರವ್ಯಗಳಲ್ಲಿ ದೇವರ ಸೇವೆಗೆ ನೇಮಕವಾದ ತೂಕದ ಮೇರೆಗೆ 500 ತೊಲೆ ಅಚ್ಚ ರಕ್ತಬೋಳ, 250 ತೊಲೆ ಶ್ರೇಷ್ಠವಾದ ಲವಂಗ ಚಕ್ಕೆ, 250 ತೊಲೆ ಸುಗಂಧವಾದ ಬಜೆ, ಅದನ್ನು ಇಟ್ಟುಕೊಂಡು ಏನು ಮಾಡಬೇಕು? ಅಭಿಷೇಕ ತೈಲವನ್ನು ಮಾಡಬೇಕು. ಈ ಅಭಿಷೇಕ ತೈಲ ರಕ್ತಬೋಳ ಎನ್ನುವಂಥದ್ದೇ ಫಸ್ಟು ಶುದ್ಧೀಕರಣೆಗಾಗಿ. ರಕ್ತಬೋಳ ಎನ್ನುವಂಥದ್ದು ಒಂದು ಯಾಜಕತ್ವಕ್ಕೆ ಅಭಿಷೇಕ. ಆ ಅಭಿಷೇಕದಲ್ಲಿ 2 ಮುಖ್ಯವಾದಂತಹ ಕಾರ್ಯಗಳು ಅಡಗಿದೆ.
ಆ ಅಭಿಷೇಕ ತೈಲದಲ್ಲಿ ಅಂದರೆ ಆ ರಕ್ತಬೋಳದಲ್ಲಿ ಎರಡು ಮುಖ್ಯವಾದಂತಹ ಕಾರ್ಯಗಳು ಅಡಗಿದೆ. ಒಂದು, ಅದರ ಒಳಗೆ ಇರುವಂತಹ ವಾಸನೆ, ಇನ್ನೊಂದು ಅದಕ್ಕೆ ಇರುವಂತಹ ರುಚಿ. ಇದನ್ನು ತಲೆಯ ಮೇಲೆ ಸುರಿಸಿ ಹಾಗೆ ತಲೆಯಿಂದ ಕೆಳಗೆ ದೇಹದಲ್ಲೆಲ್ಲ ಅದೇ ವಾಕ್ಯ ಹೇಳುತ್ತದೆ. ಆರೋನಿನ ಶಿರಸ್ಸಿನ ಮೇಲೆ ಸುರಿಯಲ್ಪಟ್ಟಂತಹ ತೈಲ ಹೇಗೆ ಬಂತಂತೆ ಅವನ ಗಡ್ಡದ ಮೇಲೆಯೂ ಅವನ ಅಂಗಿಗಳ ಕೊರಳಪಟ್ಟಿಯವರೆಗೂ ಹಾಗೆ ಬಂತಂತೆ. ಮೇಲೆ ಸುರಿಸಲ್ಪಟ್ಟಂಥದ್ದು ಹಾಗೆ ಕೆಳಗೆ ಇಳಿದು, ಇದು ಯಾತಕ್ಕಾಗಿ ಒಂದು ಅಭಿಷೇಕ ಎಂಬುದಾಗಿ ಕೇಳುವುದಾದರೆ, ನಮ್ಮ ಪ್ರಕಾರವಾಗಿ ಅಭಿಷೇಕ ಎನ್ನುವಂಥದ್ದು ಪರಿಶುದ್ಧಾತ್ಮನ ಅಭಿಷೇಕ ಎಂಬುದಾಗಿ ನಾವು ಹೇಳುತ್ತೇವೆ. ಅದು ಒಂದು ಇದೆ, ಅದು ಸತ್ಯ. ಆದರೆ ಇಲ್ಲಿ ನಿಜವಾಗಿ ಏನು ಹೇಳಲ್ಪಡುತ್ತದೆ ಅಂದರೆ, ಯಾಜಕನ ತಲೆಯ ಮೇಲೆ ಸುರಿಸಲ್ಪಡುವಂತಹ ಅಭಿಷೇಕದ ತೈಲವು ಅದರ ಗುರುತುಗಳು ಏನೆಂಬುದಾಗಿ ನೋಡುವುದಾದರೆ ಅದು ಪಾಡುಗಳು, ರಕ್ತಬೋಳವು. ಈಗ ಯೇಸು ಕ್ರಿಸ್ತನು ಹೇಳುವಾಗ ಅಲ್ಲಿ ಹೇಳುತ್ತಾರೆ, ಓದಿರಿ, ಕೀರ್ತನೆಗಳ ಪುಸ್ತಕ 45ನೇ ಅಧ್ಯಾಯ 7ನೇ ವಾಕ್ಯ ಓದಿರಿ. ನೀನು ಧರ್ಮವನ್ನು ಪ್ರೀತಿಸಿದ್ದಿ, ಅಧರ್ಮವನ್ನು ದ್ವೇಷಿಸಿದ್ದಿ, ಆದುದರಿಂದ ದೇವರು ನಿನ್ನ ದೇವರೇ ನಿನ್ನನ್ನು ನಿನ್ನ ಜೊತೆಗಾರರಿಗಿಂತ ಉನ್ನತ ಸ್ಥಾನಕ್ಕೆ ಏರಿಸಿ ಪರಮಾನಂದ ತೈಲದಿಂದ ಅಭಿಷೇಕಿಸಿದ್ದಾನೆ. ನಿನ್ನ ದೇವರು ಅಂದರೆ ತಂದೆಯಾದ ದೇವರು, ನಿನ್ನ ಜೊತೆಗಾರನು ಅಂದರೆ ಅಪೋಸ್ತಲರು, ನಿನ್ನ ಜೊತೆಗಾರರಿಗಿಂತ ಅಂದರೆ ಅಪೋಸ್ತಲರಿಗಿಂತ ಉನ್ನತ ಸ್ಥಾನಕ್ಕೆ ಏರಿಸಿ ಪರಮಾನಂದ ತೈಲದಿಂದ ಅಭಿಷೇಕಿಸಿದ್ದಾನೆ. ಈ ಆನಂದ ತೈಲ ಅಂದರೆ ಏನು? ಅಭಿಷೇಕಿಸಿದ್ದಾರೆ ಎನ್ನುವಂಥದ್ದು ಯಾವುದನ್ನು ಸೂಚಿಸುತ್ತದೆ? ಅವರೆಲ್ಲರಿಗಿಂತಲೂ ಕೂಡ ಯೇಸು ಕ್ರಿಸ್ತನನ್ನು ಅಧಿಕವಾದ ಉಪದ್ರವಕ್ಕೆ ಒಪ್ಪಿಸಿಕೊಟ್ಟರು. ಈಗ ಯೇಸು ಹೇಳುತ್ತಾರೆ, ನಾವು ಕೀರ್ತನೆ 23 ಬೇರೆ ರೀತಿಯಲ್ಲಿ ಓದುತ್ತೇವೆ. 5ನೇ ವಾಕ್ಯ ಓದೋಣ. ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತಿ, ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ, ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ಇದು ಯಾವುದನ್ನು ಸೂಚಿಸುತ್ತದೆ ಅಂದರೆ, ನಾವು ಇದನ್ನು ಆಶೀರ್ವಾದದ ವಾಕ್ಯ ಎಂಬುದಾಗಿ ತೆಗೆದುಕೊಳ್ಳುತ್ತೇವೆ. ಇದು ಒಂದು ರೀತಿಯಲ್ಲಿ ಆಶೀರ್ವಾದವೇ. ಇದನ್ನು ನಾವು ಹೇಗೆ ನೋಡುತ್ತೇವೆ? ವೈರಿಗಳ ಮುಂದೆ ನೀನು ಔತಣವನ್ನು ಸಿದ್ಧಪಡಿಸುತ್ತಿ. ಹಾಗಂದ್ರೆ ಏನು ಅರ್ಥ? ಯೇಸು ಕ್ರಿಸ್ತನಿಗೆ ದೇವರಿಗೆ ಶತ್ರು ಯಾರು? ಸೈತಾನನು. ಸೈತಾನನ ಮುಂದೆ ಔತಣ ಎನ್ನುವಂಥದ್ದು ಯಾವುದನ್ನು ಸೂಚಿಸುತ್ತದೆ? ಕರ್ತನ ಭೋಜನ. ಕಡೆಯದಾಗಿ ಒಂದು ಭೋಜನಕ್ಕೆ ಅವರಿಗೆ ಸಿದ್ಧಪಡಿಸಿರಿ ಎಂಬುದಾಗಿ ಹೇಳಿದ್ರಲ್ವಾ, ಅದನ್ನೇ ನಾವು ಪಂಕ್ತಿ ಎಂಬುದಾಗಿ ಹೇಳುತ್ತೇವೆ, ಔತಣ ಎಂಬುದಾಗಿ ಹೇಳುತ್ತೇವೆ. ಇದು ಯಾವ ಔತಣ? ನನ್ನ ವೈರಿಗಳ ಮುಂದೆ ನೀನು ಔತಣವನ್ನು ಸಿದ್ಧಪಡಿಸುತ್ತಿ. ರೊಟ್ಟಿ ದ್ರಾಕ್ಷಾರಸವನ್ನು ಹಂಚಿಕೊಡುವಂತಹ ಆ ಉಪದ್ರವ, ಆ ಕ್ರೂಸಿಫಿಕೇಶನ್, ಔತಣವನ್ನು ಸಿದ್ಧಪಡಿಸಿ ನನ್ನ ತಲೆಯನ್ನು ಯಾವ ತೈಲದಿಂದ? ಈ ಅಭಿಷೇಕದ ತೈಲವನ್ನು ಹಚ್ಚುತ್ತಿ ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ಅದನ್ನೇ ಅವರು ಕೇಳುತ್ತಾರೆ, ಕರ್ತನೇ ನಿನ್ನ ಚಿತ್ತವಾದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು. ಹಾಗಾದರೆ ಯೇಸು ಕ್ರಿಸ್ತನ ಕುರಿತಾದ ಪ್ರವಾದನೆಯ ಕೀರ್ತನೆಗಳು 23:5 ಈ ಸ್ಥಳದಲ್ಲಿ ಹೇಳುವಾಗ ನನ್ನ ವೈರಿಗಳ ಮುಂದೆ ನೀನು ಔತಣವನ್ನು ಸಿದ್ಧಪಡಿಸುತ್ತಿ ಎಂಬುದಾಗಿ ಹೇಳುತ್ತಾರೆ. ಗಮನಿಸಿರಿ, ರಕ್ತಬೋಳ ದ್ರವ್ಯದಿಂದ ನಿಮ್ಮನ್ನು ಶುದ್ಧೀಕರಿಸಿಕೊಳ್ಳಿ ಎಂಬುದಾಗಿ ಹೇಳುವಂಥದ್ದು ಯಾವುದನ್ನು ಸೂಚಿಸುತ್ತದೆ? ನಮ್ಮ ಜೀವಿತದಲ್ಲಿ ದೇವರು ನಮ್ಮೆಲ್ಲರಿಗೂ ಕೂಡ ಒಂದು ಅಭಿಷೇಕವನ್ನು ಇಟ್ಟಿದ್ದಾರೆ. ನಾವು ಹಾದು ಹೋಗುವಾಗ ನಾವು ಆಗಾಗ್ಗೆ ಇದನ್ನು ಹೇಳುತ್ತೇವೆ. ನಾವು ಹಾದು ಹೋಗುವಾಗ ನಿಶ್ಚಯವಾಗಿಯೇ ಒಂದು ಅರಣ್ಯವನ್ನು ದಾಟಿಯೇ ಹಾಲು ಜೇನು ಹರಿಯುವಂತಹ ದೇಶಕ್ಕೆ ಹೋಗಬೇಕಾಗಿರುತ್ತದೆ. ನಮ್ಮನ್ನು ದೇವರು ಕೆಲವು ಕಾರ್ಯಗಳಿಗೆ ಒಪ್ಪಿಸಿಕೊಡುತ್ತಾರೆ, ಅದರಲ್ಲಿ ನಡೆಸಿಕೊಂಡು ಹೋಗಿ ಅಲ್ಲಿಡುತ್ತಾರೆ. ಒಂದು ವೇಳೆ ನಾವು ನಡೆದದ್ದು ನಮ್ಮ ಮಕ್ಕಳಿಗೆ ಆಶೀರ್ವಾದಕರವಾಗಿ ಇರುತ್ತದೆ. ಈಗ ಇಸ್ರಾಯೇಲ್ಯರ ಮೊದಲನೇ ತಲೆಮಾರು ಉಪದ್ರವದಲ್ಲಿ ಹೋದದ್ದು ಎರಡನೆಯ ತಲೆಮಾರಿಗೆ ಹೇಗೆ ಆಯಿತು? ಹಾಲು ಜೇನು ಹರಿಯುವಂತಹ ದೇಶವಾಗಿ ಮಾರ್ಪಟ್ಟಿತು. ಈಗ ಅವರಿಗೆ ದೇವರು ಹೇಳುತ್ತಾರೆ, ಇವನಿಗೆ ಅರಣ್ಯವೂ ಇಲ್ಲ, ಆದರೆ ನೀನು ಅರಣ್ಯದಲ್ಲಿ ಬಂದದ್ದನ್ನು ಏನು ಮಾಡಿಕೊಡು, ಬರೆದುಕೊಡು. ಈಗ ನಾನು ಹಾಲು ಜೇನು ಹರಿಯುವಂಥ ದೇಶಕ್ಕೆ ಬಂದಿದ್ದೇನೆ, ಹಾಗಾದ್ರೆ ನನಗೆ ಸಮಸ್ಯೆ ಇಲ್ವಾ? ದೇವರು ಹೇಳುತ್ತಾರೆ, ಯುದ್ಧದಲ್ಲಿ ಪಳಗಿಸುವುದಕ್ಕಾಗಿ ನಾನು ಕೆಲವರನ್ನು ಬಿಟ್ಟಿದ್ದೇನೆ, ನೀನು ಅವರೊಂದಿಗೆ ಏನು ಮಾಡಬೇಕಾಗಿದೆ? ಯುದ್ಧ ಮಾಡಬೇಕಾಗಿದೆ. ಒಂದು ಕಡೆ ದೇವರು ಹೇಳುತ್ತಾರೆ, ನಿನ್ನನ್ನು ಪರೀಕ್ಷಿಸುವುದಕ್ಕಾಗಿ ಕೆಲವು ಶತ್ರುಗಳನ್ನು ಏನು ಮಾಡಿದ್ದೇನೆ? ಬಿಟ್ಟಿದ್ದೇನೆ, ನೀನು ಅವರೊಂದಿಗೆ ಯುದ್ಧ ಮಾಡಬೇಕಾಗಿದೆ. ಅದರ ಅರ್ಥವಾದರೂ ಏನು? ಅರಣ್ಯದಲ್ಲಿ ಇದ್ದಾಗ ನಿನಗೆ ಇದ್ದಂಥ ರಕ್ತಬೋಳ ಅಭಿಷೇಕವು ಬೇರೆ, ಹಾಲು ಜೇನು ಹರಿಯುವಂಥ ದೇಶಕ್ಕೆ ಬಂದಾಗ ಇರುವಂಥ ಅಭಿಷೇಕ ಬೇರೆ. ಅದರ ಅರ್ಥವು ಏನೆಂದರೆ, ಅಲ್ಲಿ ಇರುವಾಗ ದೇವರು ಕೆಲವು ಉಪದ್ರವಗಳ ನಡುವೆ ಕೆಲವು ಕಾರ್ಯಗಳ ಮಧ್ಯೆ ನಡೆಸಿದಂಥದ್ದು ಸತ್ಯ. ಅದರ ನಡುವೆ ನೀವು ಕ್ರಾಸ್ ಮಾಡಿ ಬಂದ್ರಿ ನೋಡಿ, ಅದುವೇ ನಿಮ್ಮನ್ನು ನಮ್ಮನ್ನು ಶುದ್ಧೀಕರಿಸುತ್ತದೆ. ಹೇಗೆ ಶುದ್ಧೀಕರಿಸುತ್ತದೆ? ವಾಕ್ಯ ಹೇಳುತ್ತದೆ, ನಾನು ಪಟ್ಟಂತಹ ಪಾಡುಗಳ ನಿಮಿತ್ತವಾಗಿ ನಾನು ಏನು ಕಲಿತುಕೊಂಡೆ? ನಾನು ಉಪದ್ರವದಿಂದ ಏನು ಕಲಿತುಕೊಂಡೆ? ನಿಬಂಧನೆಯನ್ನು ಕಲಿತುಕೊಂಡೆ. ಪಟ್ಟಂತಹ ಪಾಡುಗಳಿಂದ ವಿಧೇಯತೆಯನ್ನು ಕಲಿತುಕೊಂಡೆ. ಹಾಗಾದರೆ ನನ್ನಲ್ಲಿ ಇರುವಂತಹ ಕರ್ತನಿಗೆ ಪ್ರಿಯವಿಲ್ಲದೆ ಇರುವಂತಹ ಕಾರ್ಯಗಳನ್ನು ಬಿಡಿಸುವುದಕ್ಕೆ ಕರ್ತನು ನನ್ನನ್ನು ಒಂದು ಹಾದಿಯಲ್ಲಿ ನಡೆಸುತ್ತಾರೆ. ಆ ಅಭಿಷೇಕ ತೈಲವು ನನ್ನನ್ನು ತುಂಬಿಸುತ್ತದೆ. ಈಗ ಯೇಸು ಕ್ರಿಸ್ತನು ಅವರನ್ನು ತಂದೆಯಾದ ದೇವರು ನೇರವಾಗಿ ಉಪದ್ರವಕ್ಕೆ ಒಪ್ಪಿಸಿಕೊಡುತ್ತಾರೆ. ಅದರ ವಾಕ್ಯ ಹೇಳುತ್ತದೆ, ಅವರು ತಮ್ಮ ಮುಂಭಾಗದಲ್ಲಿ ಇಡಲ್ಪಟ್ಟಂತಹ ಸಂತೋಷದ ನಿಮಿತ್ತವಾಗಿ ಇವುಗಳನ್ನು ಸ್ವೀಕರಿಸಿಕೊಂಡು. ಹಾಗಾದರೆ ಕರ್ತನು ಯಾಕೆ ನಿನ್ನನ್ನು ಉಪದ್ರವಕ್ಕೆ ನೇರವಾಗಿ ನಡೆಸುತ್ತಿದ್ದಾರೆ?
ಯಾಕೆ ಪಾಡುಗಳ ನಡುವೆ ನಡೆಸುತ್ತಾರೆ? ನಮ್ಮ ಪ್ರಕಾರವಾಗಿ ಈ ರಕ್ತಬೋಳದ ಅಭಿಷೇಕವು ನಮಗೆ ಪಾಡು ಹಾಗೂ ನಮಗೆ ಕಷ್ಟವಾಗಿದೆ. ದೇವರು ಹೇಳುತ್ತಾರೆ, ಇದು ಒಬ್ಬೊಬ್ಬರಿಗೂ ಒಬ್ಬೊಬ್ಬರಿಗೂ ಒಂದೊಂದು ಕಾರ್ಯ. ಅವರವರಿಗೆ ಬೇಕಾದಂಥ ಆಯಾ ಅಭಿಷೇಕವನ್ನು ದೇವರು ಕೊಟ್ಟಿದ್ದಾರೆ. ಎಲ್ಲರಿಗೂ ಒಂದೇ ಅಲ್ಲ. ಹಾಗಾದರೆ ಒಬ್ಬೊಬ್ಬರಿಗೂ ಕೂಡ ಆ ರಕ್ತಬೋಳದ ಕಾಲಘಟ್ಟ, ಆ ಪಾಡುಗಳು ಹೇಗೆ ಇದೆ? ಒಂದೊಂದು ವಿಷಯವಾಗಿ ಇದೆ. ಎಲ್ಲರಿಗೂ ಕೂಡ ಇದೆ. ಆಯಾ ಕಾಲಘಟ್ಟದಲ್ಲಿ ಅವರವರಿಗೆ ಇದೆ. ನನಗೆ ಸಮಸ್ಯೆ ಇಲ್ಲ, ಉಪದ್ರವ ಇಲ್ಲ, ವ್ಯಾಧಿ ಇಲ್ಲ, ದೇವರು ಕೃಪೆಯಿಂದ ಇದ್ದಾರೆ, ನಾನು ಇಲ್ಲ ಎಂದು ಹೇಳುತ್ತಿಲ್ಲ. ಒಬ್ಬೊಬ್ಬರಿಗೂ ಕೂಡ ಒಂದೊಂದನ್ನು ಅನುಮತಿಸುತ್ತಾರೆ ಆಯಾ ಕಾಲಘಟ್ಟದಲ್ಲಿ. 75ನೇ ವರ್ಷದಲ್ಲಿ ಅಬ್ರಹಾಮನಿಗೊಂದು ಶೋಧನೆ ಅಂದರೆ 150ನೇ ವರ್ಷದಲ್ಲಿ ಇನ್ನೊಂದು ಶೋಧನೆ, 125ನೇ ವರ್ಷದಲ್ಲಿ ಇನ್ನೊಂದು ಶೋಧನೆ. ಎಲ್ಲಾ ಕಾಲಘಟ್ಟದಲ್ಲೂ ಒಂದೊಂದು ಶೋಧನೆಯು ಇದ್ದೇ ಇರುತ್ತದೆ ತಾನೇ. ಯಾವಾಗ ಶೋಧನೆ ಇಲ್ಲದ ಹಾಗೆ ಇತ್ತು. ಆದರೆ ಇದು ಯಾತಕ್ಕಾಗಿ ನಮಗೆ ಕೊಡಲ್ಪಡುತ್ತದೆ? ನನ್ನನ್ನು ಇದು ಶುದ್ಧೀಕರಿಸುತ್ತದೆ. ದೇವರು ನನ್ನಿಂದ ಯಾವುದನ್ನು ರಿಮೂವ್ ಮಾಡುವುದಕ್ಕೆ ಬಯಸುತ್ತಿದ್ದಾರೆ. ಈ ರಿಮೂವ್ ಆದ ನಂತರವಾಗಿ ಯೇಸು ಕ್ರಿಸ್ತನು ಹೇಳಿದ ಹಾಗೆ ನಾವು ಮಾರ್ಪಡುತ್ತೇವೆ. ಸೈತಾನನು, ಈ ಲೋಕದ ಅಧಿಪತಿಯು ನನ್ನ ಬಳಿಗೆ ಬರುತ್ತಾನೆ. ಅವನಿಗೆ ನನ್ನ ಬಳಿಯಲ್ಲಿ ಏನೂ ಇಲ್ಲ, ಶೋಧಿಸುವುದಕ್ಕೆ ನನ್ನಲ್ಲಿ ಸ್ಥಳವೇ ಇಲ್ಲ. ಹಾಗಾದ್ರೆ ಹೇಗೆ ಶೋಧಿಸುತ್ತಾನೆ? ನನ್ನಲ್ಲಿ ಸ್ಥಳ ಇದ್ದರೆ ತಾನೇ ಶೋಧಿಸುತ್ತಾನೆ. ಕೋಪ ಪಡುವಂತ ವ್ಯಕ್ತಿಯಾಗಿ ನಾನು ಇದ್ದರೇನೆ ಅವನು ಕೋಪಗೊಳಿಸುತ್ತಾನೆ. ಈ ಉಪದ್ರವವು ಯಾತಕ್ಕಾಗಿ ನನಗೆ ಅನುಮತಿಸಲ್ಪಡುತ್ತದೆ? ನನ್ನಲ್ಲಿರುವಂತಹ ಯಾವುದೋ ಒಂದನ್ನು ದೇವರು ತೆಗೆಯುವುದಕ್ಕೆ ಬಯಸುತ್ತಿದ್ದಾರೆ. ಹಾಗಾದ್ರೆ ಏನು ಆಗುತ್ತದೆ? ಕರ್ತನ ಈ ಉಪದ್ರವದಿಂದ ನನ್ನನ್ನು ಶುದ್ಧೀಕರಿಸುತ್ತಲೇ ಇದ್ದಾರೆ. ಆದರೆ ನಿಜವಾಗಿಯೂ ಕೂಡ ಅನೇಕರ ಜೀವಿತವು ಕಹಿಯಾದ ಅನುಭವ. ಹಾಗೆ ಕೆಲವು ಸಾಕ್ಷಿಗಳನ್ನು ಕೇಳುವುದಾದರೆ, ಅವರು ಹೇಳುವುದನ್ನೆಲ್ಲ ನೀವು ಕೇಳುವುದಾದರೆ, ಹೇಗೆ ಇವರಿಂದ ಕ್ರಾಸ್ ಮಾಡಿ ಹೋಗುವುದಕ್ಕೆ ಆಯಿತೆಂಬುದಾಗಿ ಯೋಚಿಸುತ್ತೇವೆ. ಅಷ್ಟರ ಮಟ್ಟಿಗೆ ನಾಳೆ ಬೆಳಗ್ಗೆ ಸಾಯುವಂಥ ಪರಿಸ್ಥಿತಿಯಲ್ಲಿ ಇರುತ್ತಾರೆ. ಹಾಗೆ ಇರುತ್ತದೆ. ಅವರು ಬರುವಾಗ ನೋಡುವುದಾದರೆ, ಅವರು ಮಾತನಾಡುವಾಗ ನೋಡುವುದಾದರೆ ಸಿಚುವೇಶನ್ ಹಾಗೆ ಇರುತ್ತದೆ. ಹಾಗೇನೆ ಅನೇಕರು ಹೋಗುತ್ತಾ ಇದ್ದಾರೆ, ಅದು ಈ ಒಂದು ಕಾಲಘಟ್ಟದಲ್ಲಿ. ಆದರೆ ಇದೆಲ್ಲದರ ನಡುವೆ ಕರ್ತನು ಯಾಕೆ ಅವರಿಗೆ ಅನುಮತಿಯನ್ನು ಕೊಡುತ್ತಾರೆ ಗೊತ್ತಾ? ಅವರಿಗೆ ಒಂದು ಗೊತ್ತು, ಇವುಗಳ ನಡುವೆ ಇವನು ಹಾದು ಹೋದರೂ ಕೂಡ ಇವನು ಸತ್ತು ಹೋಗದಂತೆ ಭದ್ರವಾಗಿ ಕಾಪಾಡಬೇಕಾಗಿರುವುದು ಪರಲೋಕದ ಜವಾಬ್ದಾರಿ. ಪರಲೋಕ ಮಾಡುತ್ತದೆ. ಯಾಕೆ ನಿಮ್ಮನ್ನು ನಡೆಸುತ್ತೇನೆ ಗೊತ್ತಾ? ಇದರ ಮಧ್ಯದಲ್ಲಿ ಒಂದು ಸಾಕ್ಷಿಯ ವಾಸನೆ ಬೀರುತ್ತದೆ. ಒಂದು ದಿನ ಬರುತ್ತದೆ, ಒಬ್ಬ ಮಗಳು, ಆಕೆಗೆ 20 ವರ್ಷ 22 ವರ್ಷ ಇರುತ್ತದೆ. ಹಾಗೆ ಮದುವೆ ಮಾಡಿಕೊಟ್ಟರು. ಪಾಡು ಅಂದರೆ ಪಾಡು, ಅಂತಹ ಒಂದು ಪಾಡು, ಒಡಿ ಬಡಿ ಎಲ್ಲ. 20-22 ವರ್ಷದಷ್ಟರಲ್ಲಿ ಅಂತಹ ಒಂದು ಉಪದ್ರವ. ಆಕೆ ಕರೆಯುವಾಗ ಅಪ್ಪ ಎಂದು ಕರೆಯುತ್ತಾಳೆ. ಅಪ್ಪ, ನನ್ನಿಂದ ತಾಳುವುದಕ್ಕೆ ಆಗುತ್ತಿಲ್ಲ ಅಪ್ಪ, ಸಾಯುತ್ತೇನೆ. ನಾನು ಹೇಳಿದೆ, ಇಲ್ಲ ಅಪ್ಪ, ದೇವರು ನಡೆಸುತ್ತಾರೆ, ಭಯಪಡಬೇಡ. 1-2 ವರ್ಷವಾಯಿತು ನಡೆದಂತಹ ಸಂಭವ. ಗಂಡ ರಕ್ಷಣೆ ಹೊಂದಿದರು. ಆದರೆ ಇಂದು ಆಕೆಯ ಹಾಗೆ ಪಾಡನ್ನು ಅನುಭವಿಸುತ್ತಾ ಇರುವಂತೆ ಎಷ್ಟೋ ಜನರಿಗೆ ಆಕೆ ಆದರಣೆಯನ್ನು ಹೇಳುತ್ತಿದ್ದಾಳೆ. ಸಾಯಬೇಡ, ಜೀವಂತವಾಗಿರು, ದೇವರು ನಿನ್ನನ್ನು ಒಂದು ದಿನ ಬದಲಾಯಿಸುತ್ತಾರೆ. ಇಷ್ಟು ಜನರನ್ನು ಕಾಪಾಡುವುದಕ್ಕೆ ದೇವರು ಆಕೆಯನ್ನು ಆ ಮಾರ್ಗದಲ್ಲಿ ನಡೆಸಿದರು. ಆಕೆ ನಡೆದು ಹೋದದ್ದು ಯಾವುದು ಕೂಡ ವ್ಯರ್ಥವಾಗಿ ಅಲ್ಲ. ನೀನು ಪಡುವಂತಹ ಪಾಡುಗಳು ಯಾವುದು ವ್ಯರ್ಥವಾಗಿ ಅಲ್ಲ. ನೀನು ಪಡುವಂತಹ ಪಾಡುಗಳು ನಿನ್ನ ಒಬ್ಬನ ಮೂಲಕವಾಗಿ 1000 ಜನರನ್ನು ರಕ್ಷಿಸುವುದಕ್ಕೆ ದೇವರು ಶಕ್ತರಾಗಿದ್ದಾರೆ. ನೀನು ಹೋಗುತ್ತಾ ಇರುವಂತಹ ಅನುಭವದ ಹಿಂದೆ ಎಷ್ಟೋ ಜನರ ಜೀವ ಇದೆ. ಎಷ್ಟೋ ಜನರ ಆತ್ಮ ಸಂರಕ್ಷಿಸಲ್ಪಡಬೇಕಾಗಿದೆ. ನೋಡಿ, ಡಾಕ್ಟರ್ಸ್ ಇಷ್ಟೊಂದು ಓದಿ ಕಲಿತು ಎಲ್ಲ ಕಷ್ಟಪಟ್ಟು ಆ ಬಾಡಿಯನ್ನು ಕೊಯ್ಯುವಾಗ ಕೆಲವರನ್ನೆಲ್ಲ ನೋಡುವುದಾದರೆ ಆರಂಭದಲ್ಲಿ ಇಲಿಯನ್ನು ಕೊಯ್ಯುವುದಕ್ಕೆ ಹೇಳುತ್ತಾರೆ. ಅಲ್ಲೇ ವಾಮಿಟ್ ಬರುತ್ತದೆ, ಅವರಿಂದ ಆಗಲ್ಲ. ಆದರೆ ಅಷ್ಟೊಂದು ಜನರನ್ನು ಟೆಸ್ಟ್ ಮಾಡಿ 5 ವರ್ಷಗಳ ಕಾಲ ಓದಿ, MD ಎಲ್ಲ ಓದಿ, ಇಷ್ಟೊಂದನ್ನೆಲ್ಲ ಓದಿ, ಇಷ್ಟೊಂದು ಕಷ್ಟ ಯಾತಕ್ಕಾಗಿ ಗೊತ್ತಾ? ಸ್ವಲ್ಪ ಜನರನ್ನು ಕಾಪಾಡುವುದಕ್ಕಾಗಿ. ಇಷ್ಟೊಂದು ಕಷ್ಟವನ್ನು ನಾನು ಯಾಕೆ ಅನುಭವಿಸಿದೆ? ನಾನು ನನ್ನ ಜೀವಿತದಲ್ಲಿ ಕೆಲವರನ್ನು ಏನ್ ಮಾಡಬೇಕಾಗಿದೆ? ಕಾಪಾಡಬೇಕಾಗಿದೆ. ಅದೇ ದೇವರೇ ನಿನ್ನನ್ನು ನಡೆಸುತ್ತಾರೆ. ಈಗಲೂ ಹೇಳುತ್ತೇನೆ, ಒಂದು ದೊಡ್ಡ ಘನತೆಯು ಉಪದ್ರವ ಇಲ್ಲದೆ ಅದು ಬರುವುದೇ ಇಲ್ಲ. ದೊಡ್ಡ ಆಶೀರ್ವಾದ. ನಿನ್ನನ್ನು ದೇವರು ಉಪಯೋಗಿಸಬೇಕು ಅಂದರೆ ನಿನ್ನನ್ನು ಕರ್ತನು ಬಲವಾಗಿ ಉಪಯೋಗಿಸಬೇಕು. ನೀನು ಎಷ್ಟರ ಮಟ್ಟಿಗೆ ಬಲವಾಗಿ ಉಪಯೋಗಿಸಬೇಕೆಂದು ಬಯಸುತ್ತೀಯೋ ಅಷ್ಟರ ಮಟ್ಟಿಗೆ ಕ್ರಯ ಕೊಡಬೇಕಾಗಿರುತ್ತದೆ. ಯಾಕೆ ದಾವೀದನು ಅಂತಹ ಒಬ್ಬ ಅರಸನಾಗಿ ಇದ್ದನು? ಅವನ ಹಾಗೆ ಒಬ್ಬ ಅರಸನು ಇಲ್ಲವೇ ಇಲ್ಲ. ಯಾಕೆ ಇಲ್ಲ? ಅವನ ಹಾಗೆ ಪಾಡನ್ನು ಅನುಭವಿಸಿದವರು ಕೂಡ ಇಲ್ಲ. ಚಿಕ್ಕ ವಯಸ್ಸಿನಿಂದ ಕುರಿ ಮೇಯಿಸುವುದಕ್ಕೆ ಆರಂಭಿಸುತ್ತಾನೆ. ಅಂಗೀಕರಿಸಲ್ಪಡಲಿಲ್ಲ, ನಿರಾಕರಿಸಲ್ಪಡುತ್ತಾನೆ. ಅಷ್ಟೊಂದು ಪಾಡುಗಳು. ಆನಂತರ ಸರಿ, ಸೌಲನ ಹತ್ರ ಹೋದರೆ ಅರಸನು ಕರೆದು ಓದುವುದಕ್ಕೆ ಹೇಳುತ್ತಾರೆ. ಸರಿ, ಅರಸನ ಮನೆಗೆ ಹೋದರೆ ಒಳ್ಳೆಯ ಆಹಾರ, ಕುರಿ ಮೇಯಿಸುವುದು ಬೇಡ ಎಂಬುದಾಗಿ ಅಲ್ಲಿ ಹೋದರೆ ಅವನು ಕೊಲ್ಲುವುದಕ್ಕೆ ನೋಡುತ್ತಾನೆ, ಈಟಿ ತೆಗೆದುಕೊಳ್ಳುತ್ತಾನೆ. ಅಲ್ಲಿಂದ ತಪ್ಪಿಸಿಕೊಂಡು ಫಿಲಿಸ್ಟಿಯರ ಪಾಳ್ಯಕ್ಕೆ ಹೋದರೆ ಅವನು ಧೈರ್ಯವಾಗಿ ಬಾಳುವುದಕ್ಕೆ ಆಗಲಿಲ್ಲ. ಯಾಕಂದ್ರೆ ಅವನು ಕೊಂದದ್ದು ಇನ್ನೊಬ್ಬ ಫಿಲಿಸ್ಟಿಯನನ್ನು. ವೇಷ ಧರಿಸಿಕೊಂಡು ಬಾಳಬೇಕಾಯಿತು. ಹುಚ್ಚನ ಹಾಗೆ ಜೀವಿತ ನಡೆಸ್ದ. ನೋಡಿ, ಅವನು ಹೇಗಿದ್ದ? ಹುಚ್ಚನ ಹಾಗೆ. ಅವನು ಹೇಗೆ ಯೋಚಿಸಿರುತ್ತಾನೆ, ಯಾಕಪ್ಪ ನನಗೆ ಈ ಪಾಡು? ದೇವರು ಹೇಳುತ್ತಾರೆ, ಇಷ್ಟೊಂದು ಪಾಡುಗಳ ಮಧ್ಯದಲ್ಲಿ ಯಾಕೆ ನಾನು ನಿಮ್ಮನ್ನು ನಡೆಸಿದೆ ಗೊತ್ತಾ? ಒಂದು ದಿನ ಸಮಸ್ತ ಇಸ್ರಾಯೇಲಿಗೆ ನೀನು ಅರಸನಾಗಿ ಕೂರಬೇಕಾಗಿರುತ್ತದೆ. ನಿನ್ನ ಸ್ಥಾನದಲ್ಲಿ ಯೇಸು ಬಂದು ಕೂರಬೇಕಾಗಿದೆ. ಯೇಸುವನ್ನು ಹೇಳುವಾಗ ನಾನು ಹೇಗೆ ಹೇಳಬೇಕು ಗೊತ್ತಾ? ದಾವೀದನ ಚಿಗುರಿನವನು.
ದಾವಿದನ ಸಿಂಹಾಸನದಲ್ಲಿ ಕೂತಿರುವ ಆತನು, ದಾವಿದನ ನಕ್ಷತ್ರವನ್ನು ಹೊಂದಿರುವ ಆತನು, ದಾವಿದನ ಬೀಗದ ಕೈ ಉಳ್ಳವನು. ಈ ಹೆಸರು ಬರಬೇಕು ಅಂದರೆ ನೀನು ಇಷ್ಟೊಂದು ಪಾಡನ್ನು ಸಹಿಸಬೇಕಾದ ಅವಶ್ಯಕತೆ ಇದೆ. ಯೇಸು ಕ್ರಿಸ್ತನ ನಂತರ ಬೈಬಲ್ನಲ್ಲಿ ಒಬ್ಬನ ಹೆಸರನ್ನು ಅಧಿಕವಾಗಿ ಯೂಸ್ ಮಾಡಲ್ಪಟ್ಟಿದೆ ಅಂದರೆ ಅದು ದಾವಿದನು ಮಾತ್ರವೇ. ಯಾಕಂದ್ರೆ ಅಂತಹ ಪಾಡುಗಳು, ಆ ಕರ್ಕೊಂಡು ಹೋದಂತಹ ಮಾರ್ಗ, ನೀನು ಹೋಗುತ್ತಾ ಇರುವಂತಹ ಒಂದೊಂದು ಮಾರ್ಗವೂ ಕೂಡ ರಕ್ತಬೋಳವೇ. ಇದಕ್ಕಿಂತಲೂ ಕೂಡ ಕಾಠಿಣ್ಯವಾದದ್ದೇನು ಗೊತ್ತಾ? ಹೊರಗೆ ಭಯಂಕರವಾದ ವಾಸನೆ ಇರುತ್ತದೆ. ನೋಡುವವರು ಹೇಳುತ್ತಾರೆ, ನಿನಗೇನಪ್ಪ, ನಿನಗೇನು ಚಿಂತೆ? ಒಬ್ಬ ಮಗಳನ್ನು ಮದುವೆ ಮಾಡಿಕೊಟ್ಟ. ಆ ಮಗಳ ಗಂಡ ರಕ್ಷಣೆ ಹೊಂದದೇ ಇರುವವರು, ಆದರೆ ಹಣಕ್ಕೋಸ್ಕರವಾಗಿ ಮದುವೆಯನ್ನು ಮಾಡಿಕೊಟ್ಟರು. ರಕ್ಷಣೆ ಹೊಂದಿರುವಂತಹ ಮಗಳು ಕೊಟ್ಟಿದ್ದಾಯಿತು. ಹೋದರೆ ದೊಡ್ಡ ಮನೆ, ಕಾರು ಎಲ್ಲ ಇದೆ, ಆದರೆ ಚೆನ್ನಾಗಿ ಒಡೆಯುವಂಥದ್ದು. ಆ ಮಗಳಿಗೆ ಇಬ್ಬರು ತಮ್ಮ, ಮೂವರು ತಮ್ಮ ಈ ರೀತಿಯಾಗಿದ್ದಾರೆ. ಯಾವುದಾದ್ರೂ ಒಂದು ಫಂಕ್ಷನ್ಗೆ ಹೋದಾಗ ಎಲ್ಲರೂ ಕೂಡ ಏನು ಹೇಳುತ್ತಾರೆ ಗೊತ್ತಾ? ನಿನಗೇನು, ನೀನು ಚೆನ್ನಾಗಿ ಸೆಟಲ್ ಆಗಿದ್ದೀಯಾ, ನಮ್ಮ ಕುಟುಂಬದಲ್ಲಿ ನೀನೇ ಆಶೀರ್ವಾದವಾಗಿ ಇದ್ದೀಯಾ. ಹೊರಗೆ ನೋಡುವಾಗ ಅಂತಹ ಒಂದು ಸಾಕ್ಷಿ, ನಂಬುವುದಿಲ್ಲ, ಹೇಳಿದರೂ ಕೂಡ ನಂಬುವುದಿಲ್ಲ. ಆದರೆ ಒಳಗೆ ನಾವು ಅನುಭವಿಸುವಂತಹ ಪಾಡುಗಳಿದೆ ಅಲ್ವಾ, ಅದು ಕಹಿಯಾದದ್ದು. ದೇವರು ಯಾಕೆ ನಿನ್ನನ್ನು ರಕ್ತಬೋಳದಿಂದ ಶುದ್ಧೀಕರಿಸುವುದಕ್ಕೆ ಹೇಳುತ್ತಿದ್ದಾರೆ? ನಿನಗೆ ಕೊಡುವಂತಹ ಘನತೆ ಅಂತದ್ದು, ನಿನಗೆ ಕೊಡುವಂತಹ ಆಶೀರ್ವಾದ ಅಂತದ್ದು. ಅದಕ್ಕಿಂತ ಮುಂಚೆ ನಿನ್ನಲ್ಲಿ ಕೆಲವು ಕಾರ್ಯಗಳನ್ನು ತೆಗೆದುಹಾಕಬೇಕಾಗಿದೆ. ನಿನ್ನಲ್ಲಿ ಕೆಲವು ಕಾರ್ಯಗಳನ್ನು ರಿಮೂವ್ ಮಾಡಬೇಕಾಗಿದೆ. ಆ ರಿಮೂವ್ ಮಾಡದೆ ಏನು ಮಾಡುವುದಕ್ಕೆ ಸಾಧ್ಯ? ಕರ್ತನು ಯಾಕೆ ನಮ್ಮನ್ನು ಹೆಚ್ಚಿಸುವುದಕ್ಕೆ ಕೆಲವು ಸಾರಿ ಯೋಚನೆ ಮಾಡುತ್ತಾರೆ ಅಂದರೆ, ಯಾಕೆ ಮಾಡುತ್ತಾರೆ ಅಂದರೆ ಒಳಗೆ ಸ್ವಲ್ಪ ಏನು ಅವಶ್ಯವಾಗಿದೆ? ಶುದ್ಧೀಕರಣೆ ಅವಶ್ಯವಾಗಿದೆ. ಈಗ ಚೆನ್ನಾಗಿ ನೋಡಿರಿ, ನಿಮ್ಮ ಬಳಿಯಲ್ಲಿ ದೇವರು 10,000 ರೂಪಾಯಿಯನ್ನು ನಂಬಿ ಕೊಡಬೇಕು ಅಂದರೆ ಯಾವಾಗ 10,000 ರೂಪಾಯಿ ಕೊಡುತ್ತಾರೆ ಗೊತ್ತಾ? ಇದನ್ನು ವ್ಯರ್ಥವಾಗಿ ಖರ್ಚು ಮಾಡುವುದಿಲ್ಲ ಎಂಬುದಾಗಿ ನಮ್ಮ ಮೇಲೆ ನಂಬಿಕೆ ಬಂದರೆ ಏನು ಮಾಡುತ್ತಾರೆ? ಒಬ್ಬರ ಹತ್ರ ಹಣ ಕೊಡುತ್ತೇವೆ. ಆಡಂಬರವಾಗಿ ಖರ್ಚು ಮಾಡುವವರಿಗೆ ಹಣ ಕೊಡುತ್ತೇವಾ? ಕೆಲವರ ಹತ್ರ ಒಂದು ಸ್ವಭಾವ ಇರುತ್ತದೆ, ನೋಡಿದ್ದೀರಾ? ಎಷ್ಟೇ ಕೊಟ್ಟರೂ ಕೂಡ ಅದರಲ್ಲಿ ಸ್ವಲ್ಪ ಉಳಿಸಿ ಅದನ್ನು ಎತ್ತಿಟ್ಟು ಅದರಲ್ಲಿ ಬೇಕಾದದನ್ನು ಮಾತ್ರ ತೆಗೆದುಕೊಂಡು ಹಾಗೆ ಇಡುತ್ತಾರೆ. ಕೆಲವರು ಇರುತ್ತಾರೆ, ನೀವು ಎಷ್ಟೇ ಕೊಟ್ಟರೂ ಕೂಡ 10 ರೂಪಾಯಿ ಎಕ್ಸ್ಟ್ರಾ ಖರ್ಚು ಮಾಡಿ ಬರುತ್ತಾರೆ. ನಮಗೇನು ಬರಬೇಕು? ನಂಬಿಕೆ ಬರಬೇಕು. ಕೆಲವರ ಹತ್ರ ನಾವು ರಹಸ್ಯ ಹೇಳುತ್ತೇವೆ, ಒಂದು ಇಟ್ಟುಕೊಳ್ಳಿ, ಒಂದು ವಿಷಯ ಹೇಳುತ್ತೇವೆ, ಅದನ್ನು ಮೇಂಟೈನ್ ಮಾಡುವುದಕ್ಕೆ ನಾವೇನು ಮಾಡುತ್ತೇವೆ? ಅವರಿಗೆ ಹೇಳುತ್ತೇವೆ. ನಾವು ಏನಾದರೂ ಹೇಳುವಾಗ ಎಲ್ಲರಿಗೂ ಕೂಡ ಹಾಗೆ ಊದಿ ಹೇಳುವವರಿಗೆ ನಾವೇನು ಮಾಡೋದಿಲ್ಲ, ಹೇಳುವುದಿಲ್ಲ. ಅದೇ ರೀತಿಯಾಗಿ ದೇವರಿಗೂ ಕೂಡ ನಮ್ಮ ಮೇಲೆ ನಂಬಿಕೆ ಬರಬೇಕು. ನಮ್ಮನ್ನು ಹೆಚ್ಚಿಸುವುದಕ್ಕೆ ನಂಬಿಕೆ ಬರಬೇಕು. ನಾನು ಅರಸನಾಗಿ ಕೂರಿಸಿದರೂ ಕೂಡ ದಾವೀದನಿಗೆ ಹೆಮ್ಮೆ ಬರುವುದಿಲ್ಲ ಎಂಬುದಾಗಿ ಅವನ ಮೇಲೆ ಏನಿತ್ತು? ಯಾಕಂದ್ರೆ ನಾನು ಈ ಆದಿಯಲ್ಲಿ ನಡೆಸಿದ್ದೇನೆ, ಇವನನ್ನು ಅರಸನಾಗಿ ಕೂರಿಸಿದ್ದೇನೆ. ಇವನನ್ನು ಎಷ್ಟೇ ಜನರು ಎತ್ತಿ ಹೊಗಳಿದರು, ಸೌಲನು ಕೊಂದದ್ದು 1000, ದಾವೀದನು ಕೊಂದದ್ದು 10,000 ಎಂಬುದಾಗಿ ಹೇಳಿದರೂ ಕೂಡ ಅವನ ತಲೆಗೆ ಏನಾಗಲ್ಲ, ಹೆಮ್ಮೆಯೂ ಹತ್ತಲ್ಲ. ಅವನು ಹೇಳುತ್ತಾನೆ, ನೀವು ಏನು ಬೇಕಾದರೂ ಹೇಳಿರಿ, ಕುರಿ ಮೇಯಿಸುತ್ತಾ ಇದ್ದಂಥ ನನ್ನನ್ನು ದೇವರು ಅರಸನಾಗಿ ಕೂರಿಸಿದ್ದಾರೆ. ಅವನ ಮೈಂಡ್ಗೆ ಹತ್ತಲ್ಲ. ಇವತ್ತು ನೋಡಿರಿ, ದೇವರು ಯಾಕೆ ಆಶೀರ್ವಾದವನ್ನು ಕೊಡುವುದಕ್ಕೆ ಯೋಚನೆ ಮಾಡುತ್ತಿದ್ದಾರೆ? ನಿಮ್ಮ ಹತ್ರ ಕೊಟ್ಟರೆ ನಿಮಗೆ ಏನು ಬರಬೇಕು? ಕರ್ತನು ಎದುರು ನೋಡುತ್ತಾ ಇರುವಂತಹ ದೀನತೆ ಬರಬೇಕು. ಎಷ್ಟರ ಮಟ್ಟಿಗೆ ತಮ್ಮನ್ನು ತಾವರು ತಗ್ಗಿಸಿಕೊಂಡರೋ ಅಷ್ಟರ ಮಟ್ಟಿಗೆ ದೇವರು ಅವರನ್ನು ಹೆಚ್ಚಿಸಿದರು. ಒಬ್ಬ ಉತ್ತಮವಾದ ಸೇವಕರು, ಟಿವಿಯಲ್ಲಿ ಅವರನ್ನು ನೋಡುತ್ತೇನೆ, ಆಗಾಗ್ಗೆ ಅವರು ಹೇಳುವಂಥ ಒಂದು ಮಾತು ನನಗೆ ಬಹಳ ಇಷ್ಟ. ಅವರು ಹೇಳುತ್ತಾರೆ, ನನ್ನನ್ನು ನಂಬಿಯಪ್ಪ ಎಂದು ಹೇಳುತ್ತಾರೆ. ಪ್ರಾರ್ಥನೆ ಮಾಡುವಾಗ ದೇವರ ಹತ್ರ ಹೇಳುತ್ತಾರೆ, ನನ್ನನ್ನು ನಂಬಿಯಪ್ಪ, ನಂಬಿಯಪ್ಪ ಎಂದು ಹೇಳುತ್ತಾರೆ. ಯಾಕೆ ನಂಬಿಯಪ್ಪ? ಪರಲೋಕವು ನಂಬಿದರೆ ಮಾತ್ರವೇ, ಪರಲೋಕವು ನಿಮ್ಮನ್ನು ನಮ್ಮನ್ನು ನಂಬಿದರೆ ಮಾತ್ರವೇ ನಮಗೆ ಬೊಕ್ಕಸವನ್ನು ಕೊಡುವಂಥದ್ದಾಗಿದೆ. ಪರಲೋಕಕ್ಕೆ ನಮ್ಮ ಮೇಲೆ ನಂಬಿಕೆ ಬರಬೇಕು. ಆ ನಂಬಿಕೆ ಬರುವ ತನಕ ಪರಲೋಕ ಕೊಡುವುದಿಲ್ಲ. ಹಾಗಾದ್ರೆ ಪರಲೋಕ ಏನನ್ನು ಎದುರು ನೋಡುತ್ತದೆ? ಇವನ ಹತ್ರ ಇನ್ನೂ ಸ್ವಲ್ಪ ಹೆಮ್ಮೆ ಇದೆ, ಇವನ ಹತ್ರ ಇನ್ನೂ ಸ್ವಲ್ಪ ಕೋಪ ಇದೆ, ಇವನ ಹತ್ರ ಇನ್ನೂ ಸ್ವಲ್ಪ ಆಡಂಬರ ಇದೆ, ಇವನ ಹತ್ರ ಇನ್ನೂ ಸ್ವಲ್ಪ ಅವಶ್ಯವಿಲ್ಲದೆ ಇರುವಂಥ ಕಾರ್ಯ ಇದೆ, ಇದನ್ನು ರಿಮೂವ್ ಮಾಡಬೇಕು. ರಿಮೂವ್ ಮಾಡೋಣ. ಕೆಲವರು ಹೇಳುತ್ತಾರೆ, ಕೆಲವು ಸಮಯದಲ್ಲಿ ಹಣ ಇಲ್ಲದೆ ಇರುವಾಗ ಆರಂಭದಲ್ಲಿ ಬಹಳ ಕಷ್ಟಪಡುತ್ತಾರೆ, ದೀನತೆಯಿಂದ ಇರುತ್ತಾರೆ. ದೇವರು ಕೊಟ್ಟ ಕೂಡಲೇ ಈ ಬೆಕ್ಕಿನ ಮರಿಯನ್ನು ಆಚೆ ಬಿಟ್ಟು ನೋಡಿದ್ದೀರಾ? 2 ದಿನ ಬೆಕ್ಕಿನ ಮರಿಯನ್ನು ಮುಚ್ಚಿಟ್ಟು ಹಾಗೆ ತೆರೆದು ನೋಡಿದ್ದೀರಾ? ಅದಕ್ಕೆ ಏನು ಮಾಡಬೇಕೆಂಬುದಾಗಿಯೇ ಗೊತ್ತಿರುವುದಿಲ್ಲ. ಈ ಕಡೆ ಆ ಕಡೆ ಎಲ್ಲ ಕಡೆ ಓಡುತ್ತದೆ, ಒಂದೇ ಕಡೆ ಯೂಟರ್ನ್ ಎಲ್ಲ ಮಾಡುತ್ತದೆ. ಯಾಕಂದ್ರೆ ಅದಕ್ಕೆ ಏನು ಮಾಡಬೇಕು ಎಂಬುದಾಗಿ ಗೊತ್ತಿಲ್ಲ. ಅದೇ ರೀತಿಯಾಗಿ ಕೆಲವರಿಗೆ ಆಶೀರ್ವಾದವು ಕೈಯಲ್ಲಿ ಬಂದ ಕೂಡಲೇ ಗೊತ್ತಿಲ್ಲ, ಏನು ಮಾಡಬೇಕೆಂದು ಗೊತ್ತಿಲ್ಲ. ದೇವರು ಏನನ್ನು ನಂಬಿಕೊಡುತ್ತಾರೆ ಗೊತ್ತಾ? ನಾನು ಒಂದು ಕಾಲದಲ್ಲಿ ಕಷ್ಟದ ಹಾದಿಯಲ್ಲಿ ನಡೆಸುವಾಗ ನೀನು ನಂಬಿಗಸ್ತನಾಗಿದ್ದೆ ಅಲ್ವಾ? ನಾನು ಆಶೀರ್ವಾದದಲ್ಲಿ ನಡೆಸುವಾಗಲೂ ಕೂಡ ಅದೇ ನಂಬಿಗಸ್ತಿಕೆಯನ್ನು ನಿನ್ನಿಂದ ಎದುರು ನೋಡುತ್ತೇನೆ. ದೇವರು ಒಂದು ದಿನವೂ ಕೂಡ ನಾವು ದರಿದ್ರರಾಗಿರಬೇಕೆಂದು ಬಯಸುವುದಿಲ್ಲ, ದೀನರಾಗಿರಬೇಕೆಂದು ಬಯಸುತ್ತಾರೆ. ಗಾಡ್ ನೆವರ್ 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 ಅಲೋಸ್ ದ ಲಕ್ಸುರಿ. ಈ ನೀಡ್ ಸಿಂಪ್ಲಿಸಿಟಿ. ಆದರೆ ದೇವರು ನಮ್ಮನ್ನು ಆಶೀರ್ವಾದವಾಗಿ ಇಡುವುದಕ್ಕೆ ಬಯಸುತ್ತಾರೆ. ನಾವು ಹಸಿವೆಯಿಂದ ಇರುವುದಕ್ಕೆ ದೇವರು ಇಷ್ಟಪಡುವುದಿಲ್ಲ. ಆದರೆ ಆಹಾರ ತೆಗೆದುಕೊಂಡು ತಿಪ್ಪೆಯಲ್ಲಿ ಹಾಕುವುದಕ್ಕೆ ದೇವರು ಇಷ್ಟಪಡುವುದಿಲ್ಲ. ನೀನು ಎಷ್ಟು ಬೇಕಾದರೂ ತಿನ್ನು. ಇಂದು ಆ ರೀತಿಯಾದಂತಹ ಕಾರ್ಯಗಳು ನಮ್ಮಲ್ಲಿ ಇದೆ. ಕರ್ತನಿಗೆ ನಮ್ಮ ಮೇಲೆ ಅಂತಹ ನಂಬಿಕೆ ಬರಬೇಕು. ನೀನು ಎಷ್ಟೇ ಕೊಟ್ಟರೂ ಕೂಡ ನನ್ನ ತಲೆಗೆ ಹತ್ತುವುದಿಲ್ಲ.
ಎಷ್ಟೇ ಹೇಳಿದರೂ ಕೂಡ ಇವನಿಗೆ ಹೆಮ್ಮೆ ಬರುವುದಿಲ್ಲ. ಎಂತಹ ಉನ್ನತ ಸ್ಥಾನದಲ್ಲಿ ಕೂರಿಸು. ಕೆಲವರನ್ನೆಲ್ಲ ನೋಡುವುದಾದರೆ ಸ್ವಲ್ಪ ಘನತೆ ಬಂದ ಕೂಡಲೇ ನಡತೆಯೇ ಮಾರ್ಪಡುತ್ತದೆ. ಚೆನ್ನಾಗಿ ಗಮನಿಸಿರಿ. ಎಷ್ಟರ ಮಟ್ಟಿಗೆ ಹೆಚ್ಚಿಸುತ್ತಾರೋ ನೀವು ಅಷ್ಟರ ಮಟ್ಟಿಗೆ ತಗ್ಗಿಸಿಕೊಳ್ಳಬೇಕು. ಯಾಕಂದರೆ ಈ ಉನ್ನತಿಗೆ ನಾವು ಕಾರಣರಲ್ಲ, ಪರಲೋಕವು ಕಾರಣವಾಗಿದೆ. ಕರ್ತನು ಒಳಗೆ ನೋಡುತ್ತಾರೆ. ಒಳಗೆ ನಾವು ಶುದ್ಧೀಕರಿಸಲ್ಪಟ್ಟಿದ್ದೇವಾ? ಸಭೆ ಶುದ್ಧೀಕರಿಸಲ್ಪಟ್ಟಿದೆಯಾ? ಒಳಗೆ ದೇವರು ಬಯಸುವಂತಹ ಪರಿಶುದ್ಧತೆ ನಮ್ಮಲ್ಲಿ ಇದೆಯಾ? ದೇವರು ಎದುರು ನೋಡುವಂತಹ ಕಾರ್ಯವು ಬಂದಿದೆಯಾ? ಈಗ ನೋಡಿರಿ, ಎಸ್ತರಳಿಗೆ 6 ತಿಂಗಳು ಶುದ್ಧೀಕರಣ ನಡೆಯುತ್ತದೆ. ಇದರಲ್ಲಿ ಇನ್ನೊಂದು ವಿಷಯ ಏನು ಗೊತ್ತಾ? ಬಹಳ ಆಶ್ಚರ್ಯ. ನೀವು 2ನೇ ಪಾಯಿಂಟನ್ನು ಓದಿರಿ, ನಾನು ಅನಂತರ ಹೇಳುತ್ತೇನೆ. ಎಸ್ತರಳ ಪುಸ್ತಕ 2ನೇ ಅಧ್ಯಾಯ 12ನೇ ವಾಕ್ಯ. ಕನ್ಯೆಯರು ಲೇಪನ ಕಾಲವು ಪೂರೈಸುವುದಕ್ಕೆ ಗಂಧರಸ ಪ್ರಯೋಗದಲ್ಲಿ 6 ತಿಂಗಳು, ಪರಿಮಳ ದ್ರವ್ಯ ಕಾಂತಿವರ್ಧಕ ದ್ರವ್ಯಗಳ ಪ್ರಯೋಗದಲ್ಲಿ 6 ತಿಂಗಳು, ಅಂತೂ 12 ತಿಂಗಳು ಕಳೆದವು. ಕಾಂತಿವರ್ಧಕ ಅದನ್ನು ಎಲ್ಲಿ ಯೂಸ್ ಮಾಡುತ್ತಾರೆ ಗೊತ್ತಾ? ಆದಿಕಾಂಡ ಪುಸ್ತಕ 50ನೇ ಅಧ್ಯಾಯ 2ನೇ ವಾಕ್ಯವನ್ನು ಓದಿರಿ. ತರುವಾಯ ಅವನು ತನ್ನ ಸೇವಕರಾದ ವೈದ್ಯರಿಗೆ, ನನ್ನ ತಂದೆಯ ಶವವನ್ನು ಸುಗಂಧ ದ್ರವ್ಯಗಳಿಂದ ತುಂಬಿ ಸಿದ್ಧಪಡಿಸಿರಿ. 26ನೇ ವಾಕ್ಯ. ಅವನ ಶವಕ್ಕೆ ಸುಗಂಧ ದ್ರವ್ಯಗಳನ್ನು ತುಂಬಿ. ಸಾಮಾನ್ಯವಾಗಿ ಸುಗಂಧ ದ್ರವ್ಯವನ್ನು ಯಾರಿಗೆ ಇಡುತ್ತಾರೆ ಎಂಬುದಾಗಿ ನಾವು ನೋಡುವುದಾದರೆ ಸತ್ತಂತವರಿಗೆ ಇಡುತ್ತಾರೆ. ಏನು ಮಾಡುತ್ತಾರೆ? ಸತ್ತಂತವರಿಗೆ ಯಾಕೆ ಸುಗಂಧ ದ್ರವ್ಯವನ್ನು ಇಡುತ್ತಾರೆ? ಸತ್ತವರಿಗೆ ಆ ಬಾಡಿ ಕೆಟ್ಟು ಹೋಗದೇ ಇರುವುದಕ್ಕೆ ಏನು ಮಾಡುತ್ತಾರೆ? ಸುಗಂಧ ದ್ರವ್ಯವನ್ನು ಇಡುತ್ತಾರೆ, ಆ ಬಾಡಿ ಸ್ಮೆಲ್ ಬರದೇ ಇರುವುದಕ್ಕಾಗಿ. ಹಾಗಾದರೆ ನಮ್ಮಲ್ಲಿ ಇರುವಂತಹ ಸತ್ತಂತಹ ಕ್ರಿಯೆಗಳ ಮೂಲಕವಾಗಿ ಒಂದು ಸಾಕ್ಷಿ ಹೊರಬರುತ್ತದೆ. ಈ ಸಾಕ್ಷಿಯು ಹೊರಬರದೇ ಇರುವುದಕ್ಕೆ 2ನೇ ಶುದ್ಧೀಕರಣವು ಅವಶ್ಯವಾಗಿದೆ. ಓದಿರಿ, 2 ಕೊರಿಂಥದವರಿಗೆ 2ನೇ ಅಧ್ಯಾಯ 16ನೇ ವಾಕ್ಯವನ್ನು ಓದಿರಿ. ನಾವು ನಾಶನ ಮಾರ್ಗದಲ್ಲಿರುವವರಿಗೆ ಮರಣದಿಂದ ಹುಟ್ಟಿ ಮರಣವನ್ನು ಹುಟ್ಟಿಸುವ ವಾಸನೆಯಾಗಿಯೂ, ರಕ್ಷಣಾ ಮಾರ್ಗದಲ್ಲಿರುವವರಿಗೆ ಜೀವದಿಂದ ಹುಟ್ಟಿ ಜೀವವನ್ನು ಹುಟ್ಟಿಸುವ ವಾಸನೆಯಾಗಿಯೂ ಇದ್ದೇವೆ. ಹಾಗಾದರೆ ನಮ್ಮಲ್ಲಿ 2 ವಿಧವಾದಂಥ ವಾಸನೆ ಇದೆ. ಒಂದು ಮರಣದ ವಾಸನೆ, ಇನ್ನೊಂದು ಜೀವ ವಾಸನೆ. ಈ ಮರಣದ ವಾಸನೆ ಹೋಗಬೇಕು ಅಂದರೆ ಸತ್ತಂತ ಕ್ರಿಯೆಗಳಿಂದ ನೀವು ಶುದ್ಧೀಕರಿಸಲ್ಪಡಬೇಕಾಗಿರುವಂಥದ್ದು ಅವಶ್ಯವಾಗಿದೆ. ಇಬ್ರಿಯರಿಗೆ 9ನೇ ಅಧ್ಯಾಯ 14ನೇ ವಾಕ್ಯ ಓದಿರಿ. ನಿತ್ಯಾತ್ಮನಿಂದ ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸುವವರಾಗುವಂತೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸುವುದಲ್ಲವೇ? ಶುದ್ಧೀಕರಿಸಲ್ಪಡುವಂಥದ್ದು ಎಷ್ಟೋ ನಿಶ್ಚಯ. ಹಾಗಂದ್ರೆ ಏನು ಅರ್ಥ? ಈಗ ತೆಗೆದುಕೊಳ್ಳಿರಿ. ರಕ್ತಬೋಳ ಎನ್ನುವಂಥದ್ದು ಬೇರೆ, ಅದು ನಮ್ಮಲ್ಲಿ ಇಡಲ್ಪಟ್ಟಿರುವಂತಹ ಕಾರ್ಯ, ಶುದ್ಧೀಕರಣೆ, ಅಭಿಷೇಕ, ಅದೆಲ್ಲವೂ ಕೂಡ ಒಂದು ಕಡೆ ಇದೆ. ಇನ್ನೊಂದು ಇದೆ, ನನ್ನ ಒಳಗಿನಿಂದ ಬೀಸುವಂತಹ ಒಂದು ವಾಸನೆ. ನನ್ನ ಒಳಗಿನಿಂದ ಬೀಸುವಂತಹ ಒಂದು ವಾಸನೆ, ಇದು ಸತ್ತಂತ ಕ್ರಿಯೆ, ಡೆಡ್ ಸೆಲ್ಸ್. ಯಾಕೆ ಹೇಳುತ್ತೇನೆ? ನಮ್ಮಲ್ಲಿ ಕೆಲವು ಡೆಡ್ ಸೆಲ್ಸ್ ಇದೆ. ಡೆಡ್ ಸೆಲ್ಸ್, ಈ ಡೆಡ್ ಸೆಲ್ಸ್ ಏನು ಮಾಡುತ್ತದೆ ಅಂದರೆ ನಾವು ಕತ್ತರಿಸಿ ಸಾಧಾರಣವಾಗಿ ಹಾಕಿದ ಹಾಗೆ ಇರುತ್ತದೆ. ಆದರೆ ಉಗುರಿನಿಂದ ಒಂದು ವಾಸನೆ ಬರುತ್ತದೆ ಎಂಬುದಾಗಿ ನಮಗೆ ಗೊತ್ತಾ? ಗೊತ್ತಿಲ್ಲ. ಅದೇ ರೀತಿಯಾಗಿಯೇ ನಮ್ಮ ಒಳಗಿನಿಂದ ಕೆಲವು ವಾಸನೆ ಬೀಸುತ್ತದೆ. ಸತ್ತ ಕ್ರಿಯೆಗಳು ಅದು ಇರುತ್ತದೆ. ಇದನ್ನು ಹೋಗಿಸುವುದಕ್ಕೆ ಏನು ಮಾಡಬೇಕಂದ್ರೆ, ಹಳೆಯ ಒಡಂಬಡಿಕೆಯಲ್ಲಿ ವಾಕ್ಯ ಹೇಳುತ್ತದೆ, ಆ ಬಾಡಿಯಿಂದ ಸ್ಮೆಲ್ ಬರದೇ ಇರುವುದಕ್ಕೆ ಏನು ಮಾಡುತ್ತಾರೆ? ಸುಗಂಧ ವಾಸನೆಯ ದ್ರವ್ಯ ಹಾಕುತ್ತಾರೆ. ಹೊಸ ಒಡಂಬಡಿಕೆ ಹೇಳುತ್ತದೆ, ರಕ್ತದಿಂದ ಶುದ್ಧೀಕರಿಸಲ್ಪಡಬೇಕಾಗಿರುವುದು ಎಷ್ಟೋ ನಿಶ್ಚಯವಾಗಿದೆ. ಒಳಗಿನ ಕಾರ್ಯಗಳು ಶುದ್ಧೀಕರಿಸಲ್ಪಡಬೇಕಾಗಿರುವುದು ಅಧಿಕ ನಿಶ್ಚಯ. ಹೊರಗೆ ಎಲ್ಲರೂ ಕೂಡ ಇಲ್ಲಿ ಪರಿಶುದ್ಧರೇ, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಎವ್ರಿ ಒನ್ ಈಸ್ ಪರ್ಫೆಕ್ಟ್ ಹೊರಗೆ ನೋಡುವಾಗ. ಆದರೆ ಒಳಗೆ ಇರುವಂತಹ ಸತ್ತ ಕ್ರಿಯೆಗಳು, ನಮ್ಮ ಪ್ರಕಾರವಾಗಿ ನಾವು ಯಾವಾಗಲೂ ಕೂಡ ಒಳ್ಳೆಯವರೇ, ಎದುರಿಗೆ ಇರುವಂಥವರು ಕೆಟ್ಟವರು. ಇದುವೇ ಮೊದಲು ಸತ್ತ ಕ್ರಿಯೆ. ನಿಮ್ಮ ಒಳಗೆ ಕೆಲವು ಸತ್ತ ಕ್ರಿಯೆಗಳು ಇದೆ. ಅದು ಆಲೋಚನೆಯಲ್ಲಿರಬಹುದು, ಅದು ಭಾವನೆಯಲ್ಲಿರಬಹುದು, ಅದು ಮಾತುಗಳಲ್ಲಿರಬಹುದು, ಅಥವಾ ನಿಮ್ಮ ಕಹಿತನದಲ್ಲಿರಬಹುದು. ಒಳಗೆ ಇರುತ್ತದೆ, ಅನೇಕ ಇರುತ್ತದೆ. ಈಗ ದೇವರು ಹೇಳುತ್ತಾರೆ, ಇದನ್ನು ಮೊದಲು ನೀನು ತೆಗೆದಿಡು, ಸುಗಂಧ ದ್ರವ್ಯವನ್ನು ತೆಗೆದಿಡು. ಈ ವಾಸನೆ ಚೆನ್ನಾಗಿ ತಿಳಿದುಕೊಳ್ಳಿರಿ. ಈ ಮಾಂಸ ಇದೆಯಲ್ಲ, ಇದು ಇರುವ ತನಕ ಈ ಮಾಂಸದ ವಾಸನೆಯು ಅದು ಇದ್ದೇ ಇರುತ್ತದೆ. ಅರ್ಥವಾಗುತ್ತಿದೆಯಾ? ಮಾಂಸ ಎನ್ನುವುದು ಒಂದು ಇದ್ದರೆ ಮಾಂಸದ ವಾಸನೆಯು ಖಂಡಿತವಾಗಿ ಇರುತ್ತದೆ. ಆದರೆ ಈ ವಾಸನೆಯನ್ನು ಜಯಿಸುವಂತ ಇನ್ನೊಂದು ವಾಸನೆ ಇದೆ, ಇನ್ನೊಂದು ಸುಗಂಧ ದ್ರವ್ಯ ಇದೆ. ಅದುವೇ ಯೇಸುವಿನ ರಕ್ತ. ಆ ಯೇಸುವಿನ ರಕ್ತವು ಏನು ಮಾಡುತ್ತದೆ? ಈ ವಾಸನೆಯಿಂದ ನಮ್ಮನ್ನು ಶುದ್ಧೀಕರಿಸುತ್ತದೆ. ಸತ್ತ ಕ್ರಿಯೆಗಳನ್ನು ರಿಮೂವ್ ಮಾಡುತ್ತದೆ. ರಿಮೂವ್ ಮಾಡಿ ನನ್ನಲ್ಲಿರುವಂತಹ 10 ಸತ್ತ ಕ್ರಿಯೆಗಳಿದೆ ಎಂಬುದಾಗಿ ಇಟ್ಟುಕೊಳ್ಳಿ. ಒಂದೊಂದಕ್ಕೂ ಕೂಡ ಒಂದೊಂದು ವಿಧವಾದ ವಾಸನೆ ಇದೆ. ನೀವು ತಪ್ಪಾಗಿ ತಿಳಿದುಕೊಳ್ಳಬೇಡಿ. ನಮ್ಮ ದೇಹದಿಂದ ಹೊರಗೆ ಹೋಗುವಂತಹ ಒಂದೊಂದು ಕಣಗಳಿಗೂ ಒಂದು ವಾಸನೆ ಇದೆ.
ರಕ್ತಕ್ಕೆ ಒಂದು ವಾಸನೆ ಇದೆ, ಹಾಗೆ ದೇಹದಿಂದ ಹೊರಬರುವಂಥ ಒಂದೊಂದಕ್ಕೂ ಕೂಡ ಒಂದೊಂದು ವಾಸನೆ ಇದೆ. ಒಂದೊಂದು ಬಾರಿಯೂ ಕೂಡ ಅದು ಆಚೆ ಹೋಗುವಾಗ ನಮ್ಮ ದೇಹ ಶುದ್ಧವಾಗುತ್ತದೆ, ಶುದ್ಧವಾಗುತ್ತಲೇ ಇರುತ್ತದೆ. ಒಂದು ದಿನ ನನ್ನಲ್ಲಿ ಯಾವುದೇ ತ್ಯಾಜ್ಯ ಇಲ್ಲದೆ ಇದ್ದು ನನ್ನ ಆತ್ಮದಲ್ಲಿ ಆಗುವಾಗ ನನ್ನ ಇಡೀ ದೇಹವು ಹೇಗೆ ಆಗುತ್ತದೆ? ವಾಸನೆಯೇ ಇಲ್ಲದೆ ಜೀವಕ್ಕೆ ಬೇಕಾದಂಥ ವಾಸನೆಯು ನನ್ನಿಂದ ಹೊರಬರುತ್ತದೆ. ಹಾಗಾದರೆ ನನ್ನಲ್ಲಿರುವಂಥ ಸತ್ತ ಕ್ರಿಯೆಗಳು ಒಂದೊಂದಾಗಿ ಬದಲಾಗುತ್ತಾ ಇದೆಯಾ? ಒಂದೊಂದಾಗಿ ಹೋಗುತ್ತಾ ಇದೆಯಾ? ಯೇಸುವಿನ ರಕ್ತ ನನ್ನನ್ನು ಶುದ್ಧೀಕರಿಸುತ್ತಾ ಇದೆಯಾ? ಆಮ್ ಐ ಪರ್ಫೆಕ್ಟ್ ಇನ್ ಕ್ರೈಸ್ಟ್? ಅದೇ ಇಂಪಾರ್ಟೆಂಟ್. ನನ್ನನ್ನು ಶುದ್ಧೀಕರಿಸಲ್ಪಡುವಂಥ ಕಾರ್ಯದಲ್ಲಿ ನಾನೇನು ಮಾಡುತ್ತೇನೆ? ನನ್ನಲ್ಲಿರುವಂಥ ಒಳ್ಳೆಯದನ್ನು ಇಟ್ಟುಕೊಂಡು ನನ್ನಲ್ಲಿರುವಂಥ ಸತ್ತ ಕ್ರಿಯೆಗಳನ್ನು ನಾನು ಮರೆ ಮಾಡುತ್ತೇನೆ. ಅನೇಕ ಸಮಯದಲ್ಲಿ ನಮ್ಮಲ್ಲಿರುವಂಥದ್ದೇನು ಕಂಪ್ಯಾರಿಸನ್. ಅವರಿಗಿಂತ ನಾನು ಪರವಾಗಿಲ್ಲ, ಅವರಿಗಿಂತ ನಾವು ಪರವಾಗಿಲ್ಲ, ಆಕೆಯ ಗಂಡನಿಗಿಂತ ನನ್ನ ಗಂಡ ಪರವಾಗಿಲ್ಲ, ಅವರಿಗಿಂತ ನಾವು ಎಷ್ಟೋ ಬೆಟರ್. ದೇವರು ಕೇಳುತ್ತಾರೆ, ನೀನು ಅವರಿಗಿಂತ ಬೆಟರ್, ಆದರೆ ನನಗಿಂತ ಬೆಟರಾ? ಯಾಕಂದ್ರೆ ನಾನು ಕಂಪೇರ್ ಮಾಡುವಂಥದ್ದು ಅವರಿಂದ ನಿನ್ನನ್ನಲ್ಲ, ನಾನು ಕಂಪೇರ್ ಮಾಡುವಂಥದ್ದು ನನ್ನಿಂದ ನಿನ್ನನ್ನು. ನಾನು ಪರಿಶುದ್ಧನಾಗಿರೋ ಪ್ರಕಾರ ನೀವು ಪರಿಶುದ್ಧರಾಗಿರಿ, ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವ ಹಾಗೆ. ಹಾಗಾದರೆ ಕಂಪ್ಯಾರಿಸನ್ ಫುಲ್ ಎಲ್ಲಿ ಬರುತ್ತದೆ? ದೇವರೊಂದಿಗೆ ಬರುತ್ತದೆ. ಇವತ್ತು ನಾವು ಕಂಪ್ಯಾರಿಸನ್ ಯಾರೊಂದಿಗೆ ಮಾಡುತ್ತಾ ಇದ್ದೇವೆ? ಆ ಸಿಸ್ಟರ್ಗಿಂತ ನಾನು ಎಷ್ಟೋ ಪರವಾಗಿಲ್ಲ, ಆ ಬ್ರದರ್ಗಿಂತ ನಾನು ಎಷ್ಟೋ ಪರವಾಗಿಲ್ಲ, ಆ ಚರ್ಚ್ಗಿಂತ ನಮ್ಮ ಚರ್ಚ್ ಎಷ್ಟೋ ಪರವಾಗಿಲ್ಲ. ಆದರೆ ನೀವು ಈ ಒಂದು ವಿಷಯದಲ್ಲಿ ಮಾತ್ರ ಈ ರೀತಿಯಾಗಿ ಕಂಪೇರ್ ಮಾಡುತ್ತಿದ್ದೀರಾ. ಉಳಿದ ಯಾವುದೇ ವಿಷಯಕ್ಕೂ ಈ ರೀತಿಯಾಗಿ ಕಂಪೇರ್ ಮಾಡುವುದಿಲ್ಲ. ಉದಾಹರಣೆಗೆ ತೆಗೆದುಕೊಳ್ಳಿ, ನಿಮ್ಮ ಮಗ 40 ಮಾರ್ಕ್ಸ್ ತೆಗೆದುಕೊಂಡಿದ್ದಾನೆ. ಯಾರೊಂದಿಗೆ ಕಂಪೇರ್ ಮಾಡುತ್ತೇವೆ? ಇಷ್ಟು ಜನ 80 ಮಾರ್ಕ್ಸ್ ತೆಗೆದುಕೊಂಡಿದ್ದಾರೆ, ಏನು 40 ಇಷ್ಟೊಂದು ಹೆಮ್ಮೆಯಿಂದ ಹೇಳುತ್ತೇವಾ ಇಲ್ವಾ? ಹಾಗಾದರೆ ನಮ್ಮ ಕಂಪ್ಯಾರಿಸನ್ ಯಾರೊಂದಿಗೆ ಹೋಗುತ್ತದೆ? ನಮಗಿಂತ ಮೇಲಾದಂಥ ವ್ಯಕ್ತಿಗಳೊಂದಿಗೆ ಮಾಡುತ್ತೇವೆ. ಆದರೆ ಸ್ಪಿರಿಚುವಲ್ ಲೈಫ್ ಮಾತ್ರ ನಮ್ಮ ಕಂಪ್ಯಾರಿಸನ್ ನಮಗಿಂತ ಕೆಳಗೆ ಇರುವಂಥ ವ್ಯಕ್ತಿಗಳೊಂದಿಗೆ. ದೇವರು ಹೇಳುತ್ತಾರೆ, ನೀವು ಕಂಪೇರ್ ಮಾಡುವುದಾದರೆ ನನ್ನೊಂದಿಗೆ ಕಂಪೇರ್ ಮಾಡು, ನನ್ನೊಂದಿಗೆ ಕಂಪೇರ್ ಮಾಡು, ನನ್ನ ಹಾಗೆ ಮಾರ್ಪಡುವುದಕ್ಕೆ ನೋಡು. ಅದೇ ರೀತಿಯಾಗಿ ವಾಕ್ಯ ರೋಮ 8:29 ಹೇಳುತ್ತದೆ, ಅವರನ್ನು ತನ್ನ ಮಗನ ಸಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ದೇವರ ಸಾರೂಪ್ಯವುಳ್ಳವರಾಗಿ ಮಾರ್ಪಡಬೇಕು, ಅದುವೇ ನಮ್ಮ ಕಂಪ್ಯಾರಿಸನ್. ಹಾಗಾದರೆ ನನ್ನಲ್ಲಿ ಶುದ್ಧೀಕರಿಸಲ್ಪಡಬೇಕಾಗಿರುವಂಥ ಅವಶ್ಯವಿದೆ. ನನ್ನಲ್ಲಿರುವಂಥ ಯಾವುದೋ ಒಂದು ಸತ್ತ ಕಾರ್ಯಗಳು ಬರುತ್ತಾ ಇದೆ, ಅದು ಆಲೋಚನೆಯಲ್ಲಿ ಬರುತ್ತದಾ, ಮಾತಿನಲ್ಲಿ ಬರುತ್ತದಾ? ಅಥವಾ ಅನೇಕರು ಕೇಳುತ್ತಾರೆ ಯೂತ್ ಮೀಟಿಂಗ್ ಎಲ್ಲ ಹೋಗುವಾಗ, ನನಗೆ ಆಲೋಚನೆಯಲ್ಲಿ ಹೋರಾಟಗಳಿದೆ, ಭಾವನೆಯಲ್ಲಿ ಹೋರಾಟ ಇದೆ, ನಾನು ಪರಲೋಕಕ್ಕೆ ಹೋಗುತ್ತೇನಾ? ಪರಲೋಕಕ್ಕೆ ಹೋಗುವುದಕ್ಕೂ ಅದಕ್ಕೇನಿಲ್ಲ, ಸಂಬಂಧ ಇಲ್ಲ. ನೀನು ಅದರಿಂದ ಹೊರಗೆ ಬರುವುದಕ್ಕೆ ಇಷ್ಟಪಡುತ್ತಿದ್ಯಾ ಎನ್ನುವುದರಲ್ಲಿಯೇ ಸಮಸ್ಯೆ ಇದೆ. ಅದರಲ್ಲೇ ನೀನು ಇರಬೇಕು ಅಂದುಕೊಂಡರೆ ನೀನು ಹೋಗುವುದಿಲ್ಲ. ನಾನು ಜಯಿಸಬೇಕು, ನಾನು ಹೊರಗೆ ಬರಬೇಕು, ಸಹಾಯ ಮಾಡಿ ಎಂಬುದಾಗಿ ದೇವರನ್ನು ಕೇಳುವಾಗ ಕರ್ತನು ನಿನಗೆ ಸಹಾಯ ಮಾಡುತ್ತಲೇ ಇರುತ್ತಾರೆ. ಒಂದು ವೇಳೆ ಅಲ್ಲಿ ಬರುವಾಗ ಇವನು ಅದರಿಂದ ಆಚೆ ಬರುವುದಕ್ಕೆ ಬಯಸುತ್ತಿದ್ದಾನೆ, ನೆನೆಸುತ್ತಿದ್ದಾನೆ, ಪ್ರಯತ್ನ ಪಡುತ್ತಿದ್ದಾನೆ, ಹೋರಾಡುತ್ತಾ ಇದ್ದಾನೆ. ಅವರು ಏನಂದುಕೊಳ್ಳುತ್ತಾರೆ ಗೊತ್ತಾ? ದೇವರೇ ಇಷ್ಟೊಂದು ಕಷ್ಟಪಡುತ್ತಾ ಇದ್ದಾರೆ, ಅವರಿಗೆ ಸಹಾಯ ಮಾಡಿ. ಇನ್ನೊಂದು ಗ್ರೂಪ್ ಇದೆ, ಇರುವಂತಹ ಸ್ಥಳದಲ್ಲಿಯೇ ಸ್ಯಾಟಿಸ್ಫೈಡ್. ನೀವು ಬೈಬಲನ್ನು ನೋಡಿರಿ, ಮೇಲೆ ಹೋಗುವಂಥದ್ದ ಅಥವಾ ಸ್ಟೇಬಲ್ ಆಗಿ ನಿಲ್ಲುವಂಥದ್ದ? ಬೈಬಲ್ ಹಂತ ಹಂತವಾಗಿ ಮೇಲೆ ಹೋಗುವುದಕ್ಕೆ ಹೇಳಿಕೊಡುತ್ತದೆ ಅಥವಾ ಒಂದೇ ಸ್ಥಳದಲ್ಲಿ ನಿಲ್ಲಬೇಕೆಂದು ಹೇಳಿಕೊಡುತ್ತದ? ಮೇಲೆ ಹೋಗುವುದಕ್ಕೆ ಹೇಳುತ್ತದೆ. ಪವಿತ್ರನು, ನೀತಿ ಮಾಡುವವನು ಮಹಿಮೆಯ ಮೇಲೆ ಮಹಿಮೆ ಹೊಂದುವುದಕ್ಕೆ, ಪರಿಶುದ್ಧನು ನನ್ನ ಹಾಗೆ ಪರಿಶುದ್ಧನಾಗಿರಲಿ. ಈಗ ಮೋಶೆ ತೆಗೆದುಕೊಳ್ಳಿ, ಮುಳ್ಳಿನ ಪೊದೆಯಲ್ಲಿ ನೋಡಿದಂತಹ ಮಹಿಮೆ ಬೇರೆ, ಬೆಟ್ಟದ ಮೇಲೆ ನೋಡಿದಂತಹ ಮಹಿಮೆ ಬೇರೆ. ಆನಂತರವಾಗಿ ಬಂಡೆಯ ಬಿರುಕಿನಲ್ಲಿ ಕೇಳುತ್ತಾರೆ, ನಾನು ನಿನ್ನ ಮಹಿಮೆಯನ್ನು. ಮುಂದಿನ ಹಂತಕ್ಕೆ ಹೋಗುತ್ತಾರೆ, ಆಮೇಲೆ ಅಲ್ಲಿ ಹೋಗುವುದಕ್ಕೆ ಹೇಳುತ್ತಾರೆ. ಎಲ್ಲಿ? ರೂಪಾಂತರ ಬೆಟ್ಟಕ್ಕೆ ಹೋಗುತ್ತಾರೆ. ನಾನು ಆ ಉತ್ತಮ ಸ್ಥಳವನ್ನು, ಉತ್ತಮ ದೇಶವನ್ನು, ಲೆಬನಾನ್ ನೋಡುವುದಕ್ಕೆ ತವಕದಿಂದ ಇದ್ದೇನೆ. ಮುಂದಿನ ಹಂತಕ್ಕೆ ಹೋಗುತ್ತಾರೆ. ಇದುವೇ ಆತ್ಮಿಕ ಜೀವಿತ. ಕೆಲವರು ಅಲ್ಲೇ ನಿಲ್ಲುತ್ತಾರೆ, ಸ್ಟೇಬಲ್ ಆಗಿ ನಿಲ್ಲುತ್ತಾರೆ. ಸಾಕು ಸಾಕು, ನನಗೆ ಎಷ್ಟು ಸಾಕು, ನನ್ನ ಲಿಮಿಟ್ಗೆ ಎಷ್ಟು ಸಾಕು. ದೇವರು ಹೇಳುತ್ತಾರೆ, ಸತ್ತ ಕ್ರಿಯೆಗಳು, ಸತ್ತ ಕ್ರಿಯೆ, ಬೆಳವಣಿಗೆ ಇಲ್ಲ ಅಂದ್ರೆ ಏನಾಗುತ್ತದೆ? ಒಂದು ಕಡೆ ಬೆಳವಣಿಗೆ ಇಲ್ಲ, ಸ್ಟೇಬಲ್ ಆಗಿರುತ್ತದೆ, ಅಲ್ಲಿ ಏನಾಗುತ್ತದೆ? ದೇವರು ಹೇಳುತ್ತಾರೆ, ಅವರು ಬರುವ ತನಕ ಬೆಳವಣಿಗೆಯು ಹಾಗೆ ಇರಬೇಕು. ಅದಕ್ಕೆ ಯಾವುದು ತಡೆಯಾಗಿದೆಯೋ ಎಲ್ಲ ಸತ್ತ ಕ್ರಿಯೆಗಳು ಒಳಗೆ ಮಾರ್ಪಡಬೇಕು. ಅನೇಕರಲ್ಲಿ ಜೀವಕರವಾದಂತಹ ವಾಸನೆ ಇಲ್ಲ. ದೇವರು ಹೇಳುತ್ತಾರೆ, ಸುಗಂಧ ದ್ರವ್ಯವನ್ನು ತೆಗೆದುಕೋ. ನಿನ್ನ ಮರಣದ ವಾಸನೆಯು ಜಯಿಸುವಂತಹ ಶುದ್ಧೀಕರಣ ಒಳಗೆ ಬರಬೇಕು. ದೇವರಿಗೆ ಒಪ್ಪಿಸಿಕೊಡಿರಿ. ನಿಜವಾಗಿ ಒಂದು ಕಾರ್ಯದಿಂದ ನೀವು ಹೊರಗೆ ಬರಬೇಕೆಂಬುದಾಗಿ ಒಪ್ಪಿಸಿಕೊಡುವಾಗ ದೇವರು ಅದರಿಂದ ಬಿಡುಗಡೆ ಮಾಡುವುದಕ್ಕೆ ಶಕ್ತರಾಗಿದ್ದಾರೆ. ನಿಜವಾಗಿ ಕೇಳುವಾಗ ನಾನು ನನ್ನ ಕಾಲೇಜ್ ಡೇಸಿಂದ ಹೇಳುತ್ತಿದ್ದೇನೆ, 18ನೇ ವರ್ಷದಲ್ಲಿ ಯೇಸುವನ್ನು ಸ್ವೀಕರಿಸಿಕೊಂಡೆ. 31-32 ವರ್ಷವಾಯಿತು. ಈಗಲೂ ಹೇಳುತ್ತೇನೆ, ದೇವರು ಯಾವುದೇ ಕಾರ್ಯದಿಂದಲೂ ಕೂಡ ಬಿಡುಗಡೆ ಮಾಡುವುದಕ್ಕೆ ಶಕ್ತರಾಗಿದ್ದಾರೆ. ಆದರೆ ಅವರು ಎದುರು ನೋಡುವಂಥದ್ದು ನಾನು ಅದರಿಂದ ಆಚೆ ಬರಬೇಕೆಂದು ಎದುರು ನೋಡುತ್ತಾರೆ. ಆಸೆ ಪಡುತ್ತಾ ಇದ್ದೇನಾ? ಕೆಲವು ಸಮಯದಲ್ಲಿ ನನ್ನಿಂದ ಆಗುವುದಿಲ್ಲ. ಅದೇ ರೀತಿಯಾಗಿಯೇ ಕೆಲವರಿಗೆ ಓದುವುದಕ್ಕೆ ಬರುವುದಿಲ್ಲ. ಏನಾಗಲ್ಲ? ಬರುವುದಿಲ್ಲ. ಆದರೆ ಅವನು ಕರ್ತನ ಬಳಿ ಬೇಡಿಕೊಳ್ಳುತ್ತಾನೆ, ದೇವರೇ ನನಗೆ ಬರಲಿಲ್ಲ, ನ್ಯಾಚುರಲ್ ಆಗಿ ನನಗೇನಾಗಿಲ್ಲ,
ವಿದ್ಯಾಭ್ಯಾಸ ಬರುತ್ತಿಲ್ಲ. ವಿದ್ಯಾಭ್ಯಾಸ ಎನ್ನುವಂಥದ್ದು ಒಂದು ವಿಷಯ, ಒಂದು ನಾಲೆಡ್ಜ್. ಆದರೆ ಒಬ್ಬ ಆಸೆ ಪಡುತ್ತಾನೆ ಎಂಬುದಾಗಿ ಇಟ್ಟುಕೊಳ್ಳಿರಿ. ದೇವರೇ, ನನಗೆ ಆಸೆ ಇದೆ ಬರಬೇಕೆಂಬುದಾಗಿ, ಆದರೆ ಸ್ವಾಭಾವಿಕವಾಗಿ ಏನಿಲ್ಲ, ಜಯಿಸುವುದಕ್ಕೆ ಆಗುತ್ತಿಲ್ಲ, ನನಗೆ ಸಹಾಯ ಮಾಡಿ ಎಂಬುದಾಗಿ ಕೇಳುವುದಾದರೆ ದೇವರು ಜ್ಞಾನವನ್ನು ಕೊಡುವುದಕ್ಕೆ ಶಕ್ತರಾಗಿ ಇದ್ದಾರೆ. ಯಾಕಂದರೆ ಜ್ಞಾನ, ತಿಳುವಳಿಕೆ ಎನ್ನುವಂಥ ಬೊಕ್ಕಸವು ಅವರಲ್ಲಿ ಅಡಗಿದೆ. ಅವರು ಕೊಡುತ್ತಾರೆ. ಅದೇ ರೀತಿಯಾಗಿಯೇ ನನಗೆ ಆರಂಭದಿಂದ 4 ತಲೆಮಾರು, 5 ತಲೆಮಾರು, 10 ತಲೆಮಾರಿಂದ ಕೆಲವು ವಿಷಯಗಳು, ಜನ್ಮ ಸ್ವಭಾವಗಳು ಬಂದಿದೆ. ಆದರೆ ಈ ತಲೆಮಾರಿನಲ್ಲಿ ನಾನು ಅದನ್ನು ಬದಲಾಯಿಸುವುದಕ್ಕೆ ಬಯಸುತ್ತೇನೆ. ನನಗೆ ದೇವರೇ ಸಹಾಯ ಮಾಡಿ, ನನ್ನಿಂದ ಆಗುತ್ತಾ ಇಲ್ಲ. ಇದು ಒಬ್ಬ ಮನುಷ್ಯನಿಂದ ಪಾಪವು ಒಳಗೆ ಬಂದ ಹಾಗೆ ನನ್ನಲ್ಲಿ ಬಂದಿದೆ ಎಂಬುದಾಗಿ ಕೇಳುವಾಗ ದೇವರು ನಮ್ಮ ಸತ್ತ ಕ್ರಿಯೆಗಳನ್ನು ಮಾರ್ಪಡಿಸಿ ಜೀವಕರವಾದ ಕ್ರಿಯೆಗಳಾಗಿ ಮಾರ್ಪಡಿಸುವುದಕ್ಕೆ ದೇವರು ಶಕ್ತರಾಗಿದ್ದಾರೆ. ಯಾವುದನ್ನೇ ಆಗಲಿ ದೇವರು ಮಾರ್ಪಡಿಸುತ್ತಾರೆ. ಒಂದು ಕುಟುಂಬದಲ್ಲಿ ತಲೆಮಾರಾಗಿ ಬೇರ್ಪಡುತ್ತಲೇ ಬರುತ್ತಿದ್ದಾರೆ. ಗಂಡ ಹೆಂಡತಿ ಒಟ್ಟಾಗಿ ಅವರು ಜೀವಿಸುವುದೇ ಇಲ್ಲ. ಆಮೇಲೆ ಅವರ ಫ್ಯಾಮಿಲಿಯ ಇತಿಹಾಸವನ್ನು ತೆಗೆದು ನೋಡಿದ್ರೆ ಅವರ ಹಿರಿಯರು ಯಾವುದೋ ಒಂದು ಕಡೆಯಲ್ಲಿ ಅವರು ಬೇರ್ಪಡುತ್ತಾರೆ. ಈಗ ಬ್ರದರ್ ಹೇಳುತ್ತಾರೆ, ಇದೇನಂತಲೇ ಗೊತ್ತಿಲ್ಲ ಬ್ರದರ್, ನಾನು ನೋಡುತ್ತಿದ್ದೇನೆ, ಎಲ್ಲಾ ವಿಷಯಕ್ಕೂ ಜಗಳ ಬರುತ್ತದೆ, ಬೇರ್ಪಡೋಣ ಎನ್ನುವಂಥ ಆಲೋಚನೆ ಬರುತ್ತದೆ. ಈಗ ಈ ಚೈನನ್ನು ಒಡೆಯಬೇಕು. ಈ ಚೈನನ್ನು ಏನ್ ಮಾಡಬೇಕು? ಒಡೆಯಬೇಕು. ಯಾಕಂದ್ರೆ ಇದು ಜನ್ಮ ಸ್ವಭಾವ, ಒಳಗೆ ಬರುತ್ತದೆ. ಆ ತಾಳ್ಮೆ ಇಲ್ಲ, ಬೇರ್ಪಡಬೇಕೆನ್ನುವಂಥ ಆಲೋಚನೆ ಬರುತ್ತದೆ. ಈಗ ದೇವರ ಹತ್ರ ಹೋಗಿ ಇಬ್ಬರು ಕೂಡ ಸೇರಿ ಇಷ್ಟಪಟ್ಟು, ದೇವರೇ, ನಾವು ಒಂದಾಗಿ ಇರಬೇಕು. ನಮ್ಮ ಕುಟುಂಬದಲ್ಲಿ ಏನಿದೆ, ಇಂತಹ ಶಾಪವು ಮುಂದುವರೆದು ತಲೆಮಾರಾಗಿ ಬರುತ್ತಲೇ ಇದೆ. ನಾನು ಹೇಳುತ್ತಾ ಇರುವುದು ಉದಾಹರಣೆಗೆ, ಒಬ್ಬರು ಕೇಳಿದ್ದಕ್ಕಾಗಿ ಹೇಳುತ್ತಿದ್ದೇನೆ. ಉದಾಹರಣೆಗೆ ಹೇಳುತ್ತೇನೆ, ಈ ರೀತಿ ಬರುತ್ತಲೇ ಇದೆ. ಇದರಿಂದ ನನ್ನನ್ನು ಬಿಡುಗಡೆ ಮಾಡಿ ಎಂಬುದಾಗಿ ನಾವು ಹೇಳುವಾಗ ಕರ್ತನು ಆ ಸತ್ತಂತಹ ಕ್ರಿಯೆಯನ್ನು, ಆ ಚೈನನ್ನು ಲಯ ಮಾಡುವುದಕ್ಕೆ ದೇವರು ಶಕ್ತರಾಗಿ ಇದ್ದಾರೆ. ಯಾಕಂದ್ರೆ ನಮ್ಮಲ್ಲಿ ಆ ಸತ್ತಂತಹ ಕ್ರಿಯೆ ಹಾಗೆ ಇದೆ, ಆ ಜನ್ಮ ಸ್ವಭಾವ ಹಾಗೆ ಬರುತ್ತಲೇ ಇದೆ. ಅದುವೇ ನಮ್ಮ ಒಳಗೆ ಇರುವಂತಹ ಸ್ವಭಾವ. ಇದು ಒಳಗೆ ಶುದ್ಧೀಕರಿಸಲ್ಪಡಬೇಕಾಗಿರುವಂತಹ ಕಾರ್ಯ. ಇದು ಶುದ್ಧೀಕರಿಸಲ್ಪಡುತ್ತಾ ಇದೆಯಾ? ಕೆಲವು ಸಮಯದಲ್ಲಿ ನಾವು ಇದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಯಾಕೆ ಇದು ಎಂಬುದಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲ. ಒಳಗಿರುವಂಥದ್ದನ್ನು ರಿಮೂವ್ ಮಾಡಬೇಕು, ಮಾರ್ಪಡಿಸಿಕೊಳ್ಳಬೇಕು, ಶುದ್ಧೀಕರಿಸಬೇಕು. ಅದಕ್ಕೆ ಇಬ್ಬರು ಕೂಡ ಸೇರಿ ಮಾತನಾಡಿ ಸರಿಪಡಿಸಿಕೊಳ್ಳಬೇಕು. ಅದು ಸರಿಯಾದ್ರೇನೆ ಇದು ಸರಿಯಾಗುತ್ತದೆ. ಅದೇ ರೀತಿಯಾಗಿ ಸತ್ತ ಕ್ರಿಯೆಗಳು ಅನೇಕ ಇರುತ್ತದೆ ಒಳಗೆ. ನಮ್ಮನ್ನು ತೊಳೆಯುವುದು ಯೇಸು ಕ್ರಿಸ್ತನ ರಕ್ತ ಮಾತ್ರವೇ. ಮಾರ್ಪಡಿಸುತ್ತದೆ, ಶುದ್ಧೀಕರಿಸುತ್ತದೆ. ಸಭೆಯಾಗಿರುವಂಥದ್ದು ದೇವರನ್ನು ಸಂಧಿಸುವುದಕ್ಕೆ ಹೋಗುವುದಕ್ಕಿಂತ ಮುಂಚೆ ಸಂಪೂರ್ಣವಾಗಿ ಶುದ್ಧೀಕರಿಸಲ್ಪಟ್ಟಿರಬೇಕು. 2ನೇ ಅಧ್ಯಾಯ ಎಸ್ತರಳ ಪುಸ್ತಕದಲ್ಲಿ ಎಸ್ತರಳು ಎಷ್ಟು ತಿಂಗಳು ಸಿದ್ಧವಾದಳು? 12 ತಿಂಗಳು ಸಿದ್ಧವಾದಳು. 12 ತಿಂಗಳ ಕಾಲ ಸಿದ್ಧವಾಗಿ ಅವರಿಗೆ ಟೆಸ್ಟು ಎಷ್ಟು ದಿನಗಳು ಗೊತ್ತಾ? ಟೆಸ್ಟು ಒಂದೇ ದಿನ ಟೆಸ್ಟು. ಎಸ್ತರಳ ಪುಸ್ತಕ 2ನೇ ಅಧ್ಯಾಯ 14ನೇ ವಾಕ್ಯ. ಆಕೆಯು ಅಲ್ಲಿಗೆ ಸಾಯಂಕಾಲ ಹೋದವಳು, ಮರುದಿನ ಬೆಳಗ್ಗೆ. ಹಾಗಾದರೆ ಆಕೆಗೆ ಟೈಮ್ ಎಲ್ಲಿಂದ ಎಲ್ಲಿಯವರೆಗೂ? ಈವ್ನಿಂಗಿಂದ ಬೆಳಗ್ಗೆ, ಮಾರ್ನಿಂಗ್ ತನಕ. ಈ ಒಂದು ದಿನ ಆಕೆಯು ಅರಸನಿಗೆ ಇಷ್ಟವಾದಂಥ ರಾಣಿಯಾಗಿ ಮಾರ್ಪಟ್ಟರೆ ಅರಸನು ಆಕೆಯನ್ನು ಪಟ್ಟದಲ್ಲಿ ಕೂರಿಸುತ್ತಾನೆ. ಇಲ್ಲ ಅಂದರೆ ಅರಸನು ಕಳುಹಿಸುತ್ತಾನೆ. ಪುನಃ ಅರಸನು ಕರೆದರೆ ಮಾತ್ರ ಇರುತ್ತದೆ. ವಾಕ್ಯ ಏನು ಹೇಳುತ್ತದೆ? ಅರಸನ ಉಪಪತ್ನಿಗಳ ಪಾಲಕನಾದ ಶವಷ್ಗಾಜನೆಂಬ ರಾಜಕುಂಚುಕಿಯ ವಶದಲ್ಲಿದ್ದ 2ನೇ ಅಂತಃಪುರಕ್ಕೆ ಬರುವಳು. ಅರಸನು ಅವಳನ್ನು ಮೆಚ್ಚಿ ಹೆಸರು ಹೇಳಿ ಕರೆಸಿದರ ಹೊರತಾಗಿ ಒಬ್ಬಳು ಕೂಡ ಅರಸನ ಬಳಿಗೆ ತಿರುಗಿ ಹೋಗುವ ಹಾಗಿರಲಿಲ್ಲ. ಹಾಗಾದರೆ ಸೆಕೆಂಡ್ ಟೈಮ್ ನೋ ಚಾನ್ಸ್, ಅನ್ಲೆಸ್ ಅರಸನು ಕರೆದರೆ ಮಾತ್ರವೇ. ಹಾಗಾದರೆ ನನಗೆ ಸಿಗುವಂಥದ್ದು ಯಾವ ಚಾನ್ಸ್? ಒಂದೇ ಒಂದು ಚಾನ್ಸ್. ಆ ಒಂದು ಚಾನ್ಸಲ್ಲಿ ನಾನು ಪ್ರೂವ್ ಮಾಡಿದೆ ಅಂದರೆ ನಾನು ಪಟ್ಟದ ರಾಣಿ. ನಿಮಗೂ ನನಗೂ ರೆಪ್ಪೆ ಬಡಿಯುವಷ್ಟರಲ್ಲಿ ಒಂದೇ ಒಂದು ನಿಮಿಷ ಅರಸನು ಬರಲಿದ್ದಾರೆ. ಆ ಬರುವಂತಹ ಒಂದು ನಿಮಿಷದಲ್ಲಿ, ಒಂದು ಗಳಿಗೆಯಲ್ಲಿ, ಇಫ್ ಯು ಪ್ರೂವ್, ನೀವು ನಿಮ್ಮನ್ನು ನಿರೂಪಿಸಿಕೊಂಡರೆ ನೀವು ಆತನೊಂದಿಗೆ ಸಿಂಹಾಸನದಲ್ಲಿ ಕೂರುತ್ತೀರಾ. ಈ ಒಂದು ನಿಮಿಷಕ್ಕೆ, ಆ ಒಂದು ಸಾಯಂಕಾಲದಿಂದ ಮರುದಿನ ಬೆಳಗ್ಗೆಗೆ ಎಸ್ತರಳು ಎಷ್ಟು ಪ್ರಿಪೇರ್ ಆದಳು? 12 ತಿಂಗಳು ಪ್ರಿಪೇರ್ ಆಗುತ್ತಾಳೆ. 365 ದಿನಗಳು ಪ್ರಿಪೇರ್ ಆಗುತ್ತಾಳೆ. ಯಾಕೆ? ಆ ಒಂದೇ ಒಂದು ದಿನಕ್ಕಾಗಿ. ಆ ಒಂದೇ ಒಂದು ದಿನ ಮಾತ್ರವೇ ನನಗೆ ಚಾನ್ಸ್. ಈ ಒಂದು ದಿನದ ಚಾನ್ಸನ್ನು ಮಾತ್ರ ನಾನು ಯುಟಿಲೈಸ್ ಮಾಡಿದೆ ಅಂದರೆ ನಾನು ನಿರಂತರವಾಗಿ ಆಕೆಗೆ ರಾಣಿಯಾಗಿ ಇರುತ್ತೇನೆ. ಉಳಿದಂಥ ಎಲ್ಲರೂ ಕೂಡ ಆ ಚಾನ್ಸನ್ನು ಬಿಟ್ಟರು. ಎಸ್ತರಳು ಯುಟಿಲೈಸ್ ಮಾಡಿಕೊಂಡಳು. ವಾಕ್ಯವು ಕೆಳಗೆ ಹಾಗೇ ಇದೆ. 17ನೇ ವಾಕ್ಯವನ್ನು ಓದಿರಿ. ಎಲ್ಲ ಕನ್ಯೆಯರಲ್ಲಿ ಆಕೆಯು ಅವನ ದಯೆಗೂ ಪ್ರೀತಿಗೂ ಪಾತ್ರಳಾದದರಿಂದ. ಈ ಪ್ರೀತಿ ಇಡುವುದಕ್ಕೆ ಕಾರಣ ಏನು ಗೊತ್ತಾ? ಆ ಒಂದೇ ಒಂದು ಸಾಯಂಕಾಲದ ನಿಮಿತ್ತ. ಯೇಸು ಕ್ರಿಸ್ತನು ನೆನೆಸದೇ ಇರುವಂಥ ಗಳಿಗೆಯಲ್ಲಿ ಬರಲಿದ್ದಾರೆ. ನಮಗೆ ಸಿಗುವಂಥದ್ದೊಂದು ಕಣ್ಣು ರೆಪ್ಪೆ ಬಡಿಯುವಷ್ಟರಲ್ಲಿ ಒಂದು ನಿಮಿಷ ನಾವು ರೂಪಾಂತರವಾಗಲಿದ್ದೇವೆ. ಆ ಒಂದೇ ಒಂದು ನಿಮಿಷಕ್ಕಾಗಿ ನೀವು ಹೇಗೆ ಸಿದ್ಧವಾಗಬೇಕಾಗಿದೆ ಗೊತ್ತಾ? 12 ತಿಂಗಳುಗಳ ಕಾಲ ಸಿದ್ಧವಾಗಬೇಕಾಗಿದೆ. ಒಳಗೂ ಸಿದ್ಧವಾಗಬೇಕು,
ಹೊರಗೂ ಸಿದ್ಧವಾಗಬೇಕು. ಎಲ್ಲ ವಿಧದಲ್ಲೂ ಕೂಡ ಸಿದ್ಧತೆಯಿಂದ, ಸಕಲ ವಿಧವಾದ ಸಿದ್ಧತೆಯಿಂದ. ಅದೇ ವಾಕ್ಯ ಹೇಳುತ್ತದೆ, ಎಲ್ಲ ವಿಧವಾದ ಕಾವಲಿನೊಂದಿಗೆ ನಿಮ್ಮನ್ನು ಕಾದುಕೊಳ್ಳಿರಿ. ಎಲ್ಲ ವಿಧದಲ್ಲೂ, ಎಲ್ಲದರಲ್ಲೂ ಪರ್ಫೆಕ್ಟ್. ಯು ಮಸ್ಟ್ ಬಿ ರೆಡಿ. ಯಾಕಂದರೆ ನಮಗೆ ಸಿಗುವಂಥದ್ದು ಒಂದೇ ಒಂದು ಚಾನ್ಸ್. ಆ ಒಂದು ನಿಮಿಷವನ್ನು, ಆ ಒಂದು ಗಳಿಗೆಯನ್ನು ನಾವು ತಪ್ಪಿಸಿಕೊಳ್ಳಲೇಬಾರದು. ಅದನ್ನು ನಾನು ಬಿಟ್ಟೆ ಅಂದರೆ ಎರಡನೇದಾಗಿ ನನಗೆ ಚಾನ್ಸ್ ಸಿಗುತ್ತದಾ ಎಂದು ಗೊತ್ತಿಲ್ಲ. ರಾಜ ಕರೆದರೆ ಉಂಟು, ಮತ್ತೆ ಯೇಸು ಎರಡನೇ ಸಾರಿ ಬರುವಾಗ ನನಗೆ ಅವಕಾಶ ಸಿಕ್ಕಿದರೆ ಉಂಟು, ಅಥವಾ ಉಪದ್ರವ ಕಾಲದಲ್ಲಿ ನನಗೆ ಸಿಗುತ್ತದೋ ಇಲ್ಲವೋ ಗೊತ್ತಿಲ್ಲ. ಆದರೆ ನನಗೆ ಕನ್ಫರ್ಮ್ ಆಗಿ ಸಿಗುವಂಥ ಒಂದು ಚಾನ್ಸ್ ಇದೆ. ಅದೇನು ಗೊತ್ತಾ? ಮೊದಲನೇ ಬಾರಿಗೆ ಹೋಗುವಾಗ ನನ್ನ ಶುದ್ಧೀಕರಣೆ ರಾಜನಿಗೆ ತಕ್ಕ ಹಾಗೆ ಇದೆಯಾ? ರಾಜನು ಬಯಸುವ ಹಾಗೆ ಇದೆಯಾ? ರಾಜನು ನನ್ನ ಮೇಲೆ ಪ್ರೀತಿ ಇಡುವ ಹಾಗೆ ನಾನು ನಡೆದುಕೊಳ್ಳುತ್ತಾ ಇದ್ದೇನಾ? ರಾಜನು ಬಯಸುವ ಹಾಗೆ ನನ್ನ ಕಾರ್ಯಗಳಿದೆಯಾ? ಎಲ್ಲವನ್ನು ನೋಡುತ್ತಾ ಇರುವಂಥ ಅರಸನು ಈ 12 ತಿಂಗಳ ಶುದ್ಧೀಕರಣೆಯ ಎಲ್ಲ ಕಾರ್ಯವೂ ಕೂಡ ಆ ಒಂದು ನಿಮಿಷದಲ್ಲಿ ಮಾತ್ರವೇ ಇದೆ. ಈಗ ನಾವು ಸಿದ್ಧವಾಗಿದ್ದೇವಾ? ಯಾಕೆ ಹೇಳುತ್ತಾ ಇದ್ದೇನೆ? ಒಂದು ದಿನ ರಾತ್ರಿಯಲ್ಲಿ ಆಗುವಂಥ ಪರಿಶುದ್ಧತೆ ಅಲ್ಲ ಇದು. ತಿಂಗಳಿಗೆ ಒಮ್ಮೆ ಆಗುವಂಥ ಶುದ್ಧೀಕರಣ ಅಲ್ಲ ಇದು. ಕಮ್ಯುನಿಯನ್ ದಿನದಂದು ಮಾತ್ರ ಆಗುವಂಥ ಶುದ್ಧೀಕರಣ ಅಲ್ಲ ಇದು. ಇದು ಏನು ಗೊತ್ತಾ? 12 ತಿಂಗಳುಗಳ ಕಾಲ ಆಗಬೇಕಾಗಿರೋ ಶುದ್ಧೀಕರಣೆ, ಒಂದೊಂದು ದಿನವೂ ಕೂಡ ಆಗಬೇಕಾಗಿರುವಂಥ ಶುದ್ಧೀಕರಣೆ. ಯಾಕಂದ್ರೆ ಅರಸನು ಯಾವಾಗ ಕರೆಯುತ್ತಾನೆಂದು ಗೊತ್ತಿಲ್ಲ, ಯಾವಾಗ ಕರೆಯುವಿಕೆ ಬರುತ್ತದೆಂದು ಗೊತ್ತಿಲ್ಲ. ಅವರು ಮದುವೆಯ ವಸ್ತ್ರವನ್ನು ಧರಿಸಿಕೊಂಡು ರೆಡಿಯಾಗಿರಬೇಕು. ರಾಜನ ವಸ್ತ್ರವನ್ನು ಧರಿಸಿಕೊಂಡು ರೆಡಿಯಾಗಿರಬೇಕು. ರಾಜ ನಿನ್ನನ್ನು ಕರೆಯುತ್ತಿದ್ದಾರೆ ಎಂದು ಹೇಳುವಾಗ ಎಲ್ಲಿಟ್ಟೆ, ಸೆಂಟ್ ಎಲ್ಲಿಟ್ಟೆ, ಅದನ್ನೆಲ್ಲಿಟ್ಟೆ ಎಂಬುದಾಗಿ ಹುಡುಕುವುದಕ್ಕೆ ಸಮಯವಿಲ್ಲ. ದೇವರು ನೋಡುತ್ತಲೇ ಇರುತ್ತಾರೆ. ಯಾವಾಗಲೇ ಕರೆದರೂ ಕೂಡ, ಈಗೋ ದೇವರೇ, ಮದುವೆಯ ವಸ್ತ್ರವನ್ನು ಧರಿಸಿಕೊಂಡವಳಾಗಿ ಕಾಣಲ್ಪಟ್ಟಳು. ನನಗಾಗಿರುವಂತಹ ಶುದ್ಧೀಕರಣವು 12 ತಿಂಗಳುಗಳ ಕಾಲ ಇದೆ. ಆದರೆ ನನಗೆ ಎಕ್ಸಾಮ್ ಒಂದೇ ಒಂದು ದಿನ ಮಾತ್ರ ಇರುತ್ತದೆ. ಆ ಒಂದು ದಿನದಲ್ಲಿ ನಾನು ಸಾಧಿಸುವುದಾದರೆ ನಾನು ಪಟ್ಟದ ರಾಣಿಯಾಗಿ ಯಾವಾಗಲೂ ಕೂತಿರುತ್ತೇನೆ. 127 ದೇಶಕ್ಕೆ ನಾನು ರಾಣಿಯಾಗಿರುತ್ತೇನೆ. ಆ ಒಂದು ದಿನದ ಯೇಸು ಕ್ರಿಸ್ತನ ಬರುವಿಕೆಯಲ್ಲಿ ನಾನು ಅವರೊಂದಿಗೆ ಹೋಗುವುದಾದರೆ ನಿತ್ಯವಾಗಿ ಅವರೊಂದಿಗೆ ಇರುವವರಾಗಿ ಇರುತ್ತೇವೆ. ಹಲ್ಲೆಲೂಯಾ. ನಮಗೆ ಸಿಕ್ಕಿರುವಂಥ ಅವಕಾಶ ಒಂದೇ. ಏನೋ ಒಂದು ದಿನ ಶುದ್ಧೀಕರಿಸಲ್ಪಟ್ಟರೆ ಸಾಕು. ಕೆಲವರು ಹೇಳುವ ಹಾಗೆ ಶುದ್ಧೀಕರಣೆಯ ಕೂಟ 3 ದಿನ ಶುದ್ಧೀಕರಿಸಲ್ಪಟ್ಟರೆ ಸಾಕು, ಆನಂತರ ಕಮ್ಯುನಿಯನ್ ದಿನ ಶುದ್ಧೀಕರಿಸಲ್ಪಟ್ಟರೆ ಸಾಕು. ಇದೆಲ್ಲ ಸಾಲುವುದಿಲ್ಲ. ಒಂದೊಂದು ದಿನವು 2024ರಲ್ಲಿ ಯಾವ ತೀರ್ಮಾನ ತೆಗೆದುಕೊಳ್ಳುತ್ತೀರೋ ಇಲ್ಲವೋ, ಆದರೆ ಒಂದು ತೀರ್ಮಾನ ತೆಗೆದುಕೊಳ್ಳಿರಿ. ಒಂದೊಂದು ದಿನವೂ ನಾನು ಕ್ರಿಸ್ತನನ್ನು ಸಂಧಿಸುವುದಕ್ಕೆ ಸಿದ್ಧನಾಗುತ್ತೇನೆ. ಇವತ್ತು ಯೇಸು ಬಂದರೆ ನಾನು ಹೋಗುತ್ತೇನೆ. ನನ್ನಿಂದ ಆಗುವಷ್ಟರ ಮಟ್ಟಿಗೆ ನಾನು ಶುದ್ಧೀಕರಿಸಲ್ಪಟ್ಟಿದ್ದೇನೆ. ಆನಂತರವಾಗಿ ಅರಸನ ಕೈಯಲ್ಲಿದೆ. ಹಲ್ಲೆಲೂಯಾ. ನಾವು ಪ್ರಾರ್ಥಿಸೋಣ. ಎಲ್ಲರೂ ಕೂಡ ಹಾಗೆ ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲೋಣವಾ? ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಡೋಣ. ರಾಜನು ಬರುವಾಗ ಅವರ ಮುಂಭಾಗದಲ್ಲಿ ನಿಲ್ಲುವಂತಹ ಸ್ಥಳದಲ್ಲಿ ನಾವಿದ್ದೇವಾ? ಕರೆಯುವಿಕೆ ಸಾಯಂಕಾಲ ಬರುತ್ತದೆ ಎಂಬುದಾಗಿ ವಾಕ್ಯವು ಹೇಳುತ್ತದೆ. ಎಸ್ತರಳು ಸಾಯಂಕಾಲದಲ್ಲಿ ಸಿದ್ಧವಾಗಿ ಇದ್ದಳು. ಕ್ರಿಸ್ತನ ಬರುವಾಗ ಕರ್ತನ ದಿನವು ರಾತ್ರಿಯಲ್ಲಿ ಕಳ್ಳನು ಬರುವ ಹಾಗೆ ಬರುತ್ತಾರೆ. ಒಂದು ಇರುಳಾದ ಸಮಯದಲ್ಲಿ ಈ ಭೂಮಿಯು ಸಂಪೂರ್ಣವಾದ ಪಾಪದಲ್ಲಿ ಇರುಳಿನಲ್ಲಿ ಇರುವಾಗ ಒಂದು ಬೆಳಕು, ಒಂದು ತುತ್ತೂರಿ ಧ್ವನಿಸುತ್ತದೆ, ಒಂದು ಕರೆಯುವಿಕೆ ಸಿಗುತ್ತದೆ. ಅರಸನು ನಿನ್ನನ್ನು ಕರೆಯುತ್ತಿದ್ದಾರೆ. ಕ್ರಿಸ್ತನಲ್ಲಿ ಸತ್ತಂತವರು ಮೊದಲನೇದಾಗಿ ಎದ್ದು ಬರುತ್ತಾರೆ. ಮತ್ತೆ ಜೀವಂತವಾಗಿರುವಂತಹ ನಾವು ಯಾವಾಗ ಹೋಗುವುದಕ್ಕೆ ಸಾಧ್ಯ ಗೊತ್ತಾ? 12 ತಿಂಗಳ ಕಾಲ ಸಿದ್ಧರಾಗಿ ಜೀವಂತವಾಗಿರುವಂತಹ ನಾವು ಆಗಲೇ ಪ್ರವೇಶಿಸುವುದಕ್ಕೆ ಸಾಧ್ಯ. ಆಗಲೇ ಅರಸನು ರಾಣಿಯನ್ನಾಗಿ ನಮ್ಮನ್ನು ಮಾರ್ಪಡಿಸುವುದಕ್ಕೆ ಸಾಧ್ಯ. ರಕ್ತಬೋಳ, ಸುಗಂಧ ದ್ರವ್ಯ, ಎಲ್ಲ ವಿಧವಾದ ಶುದ್ಧೀಕರಣೆ ಎಲ್ಲವೂ ನಡೆದಿದೆಯಾ? ಏನೋ ಒಂದು ನಡೆದು ಇನ್ನೊಂದು ನಡೆಯದೇ ಇದ್ದರೆ ಸಾಧ್ಯವಿಲ್ಲ. ಪ್ರಕಟಣೆಯ ಪುಸ್ತಕ 21ನೇ ಅಧ್ಯಾಯ ಕಡೆಯ ವಾಕ್ಯ ಹೇಳುತ್ತದೆ, ಅದರಲ್ಲಿ ಹೋಲೆಯಾದದ್ದು, ಅಸಹ್ಯವಾದದ್ದು, ಸುಳ್ಳಾದದ್ದನ್ನು ನಡೆಸುವವನು ಯಾರೂ ಕೂಡ ಅದರೊಳಗೆ ಪ್ರವೇಶಿಸುವುದಿಲ್ಲ. ಕರ್ತನು ನೋಡುವಾಗ ಒಂದು ಕೊರತೆ ಇಲ್ಲದೆ ಇರುವಂತಹ ಮೊದಲಗಿತ್ತಿಯಾಗಿ ನಿಲ್ಲಬೇಕೆಂದು ಬಯಸುತ್ತಾರೆ. ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಡೋಣವಾ? ಯಾವುದು ನನ್ನಲ್ಲಿ ದೇವರಿಗೆ ಪ್ರಿಯವಿಲ್ಲದೆ ಇರುವಂಥ ಕಾರ್ಯ ಇದೆ? ಸತ್ತ ಕ್ರಿಯೆಗಳು ಯಾವುದು ಇದೆ? ಯಾವುದನ್ನೆಲ್ಲ ಇನ್ನೂ ಕೂಡ ರಿಮೂವ್ ಮಾಡಬೇಕಾಗಿದೆ? ರಕ್ತಬೋಳದಿಂದಲೂ ಸುಗಂಧ ದ್ರವ್ಯದಿಂದಲೂ, ದೇವರೇ ನಿಮ್ಮ ರಕ್ತದಿಂದಲೂ, ದೇವರೇ ನಿಮ್ಮ ಪರಿಶುದ್ಧಾತ್ಮನ ಅಭಿಷೇಕದ ತೈಲದಿಂದ ನಮ್ಮಿಂದ ಅದನ್ನು ರಿಮೂವ್ ಮಾಡಿ ಅಪ್ಪ. ಪಾಪವನ್ನು ಖಂಡಿಸಿ ತಿಳಿಸುವಂಥ ದೇವರಾತ್ಮನು ನಮ್ಮಲ್ಲಿ ಹಾದು ಬರಲಿ ಅಪ್ಪ. ಕೆಲವು ಸಮಯದಲ್ಲಿ ನೀವು ರಿಮೂವ್ ಮಾಡುವಾಗ ಕಷ್ಟಕರವಾಗಿ, ಇಕ್ಕಟ್ಟಾಗಿ, ವೇದನೆಯಾಗಿ, ದುಃಖಕರವಾಗಿ, ಸ್ವಲ್ಪ ಅದನ್ನು ರಿಮೂವ್ ಮಾಡುವಾಗ ಪಾಡುಗಳು, ಕಷ್ಟಗಳು, ಉಪದ್ರವಗಳು ಇದ್ದೇ ಇರುತ್ತದೆ. ಕೆಲವು ಸಮಯದಲ್ಲಿ ಕೆಲವು ಕಾರ್ಯಗಳನ್ನು ಬಿಡಲು ಆಗದೇ ಇದ್ದಾಗ ಕರ್ತನು ನಿನ್ನನ್ನು ಪ್ರೀತಿಸಿದ್ದರಿಂದ ಬಿಡುವಂತೆ ದೇವರು ಕೆಲವು ಕಾರ್ಯಗಳನ್ನು ನಡೆಸುತ್ತಾರೆ. ಪೌಲನು ಹೇಳುತ್ತಾನೆ, ಅವನ ಆತ್ಮನು ತಪ್ಪಿಸುವುದಕ್ಕಾಗಿ ಅವನನ್ನು ಸೈತಾನನ ಕೈಯಲ್ಲಿ ಒಪ್ಪಿಸಿದ್ದೇನೆ ಎಂದು.
ಕೆಲವು ಸಮಯದಲ್ಲಿ ದೇವರು ನಮ್ಮ ಆತ್ಮನು ಪರಲೋಕಕ್ಕೆ ಕೊಂಡೊಯ್ಯಲು ನಿಮ್ಮಲ್ಲಿರುವಂತಹ ಕೆಲವು ಕಾರ್ಯಗಳನ್ನು ರಿಮೂವ್ ಮಾಡುವುದಕ್ಕೆ ದೇವರು ಒಪ್ಪಿಸಿಕೊಡುತ್ತಾರೆ. ಅದಕ್ಕೆ ಕಾರಣ ಏನು ಗೊತ್ತಾ? ನಿಮ್ಮನ್ನು ವೇದನೆ ಪಡಿಸಬೇಕು ಎನ್ನುವಂಥದ್ದು ಅವರ ಕಾರ್ಯವಲ್ಲ. ನಿಮ್ಮ ಆತ್ಮವನ್ನು ತಪ್ಪಿಸುವುದಕ್ಕಾಗಿ, ನಿಮ್ಮಲ್ಲಿರುವಂತಹ ಸತ್ತ ಕ್ರಿಯೆಗಳನ್ನು ರಿಮೂವ್ ಮಾಡುವುದಕ್ಕಾಗಿ. ಇಲ್ಲ ಅಂದರೆ ನೀವು ಪರಲೋಕಕ್ಕೆ ಹೋಗಲು ಆಗುವುದಿಲ್ಲ. ಈ ಚಿಕ್ಕ ವೇದನೆಯು ನಿಮಗೆ ದೊಡ್ಡ ಆಶೀರ್ವಾದವನ್ನು ಕೊಡುತ್ತದೆ. ಯಾಕೆ ನನ್ನನ್ನು ಹೀಗೆ ನಡೆಸಿದರು? ಯಾಕೆ ನಾನು ಈ ಮಾರ್ಗದಲ್ಲಿ ಹಾದು ಬಂದೆ? ನಿನಗೇ ಗೊತ್ತಿಲ್ಲದೆ ನಿನ್ನಲ್ಲಿ ಅನೇಕ ಸತ್ತ ಕ್ರಿಯೆಗಳು ಇದ್ದಿರುತ್ತದೆ. ನಿನ್ನನ್ನು ಅನೇಕರಿಗೆ ಪ್ರಯೋಜನಕರವಾದಂಥ ಪಾತ್ರೆಯನ್ನಾಗಿ ಮಾರ್ಪಡಿಸುವುದಕ್ಕೆ ನಿನ್ನನ್ನು ಹಾಗೆ ನಡೆಸಬೇಕಾಯಿತು. ಒಪ್ಪಿಸಿಕೊಡೋಣವ ದೇವರ ಸಮ್ಮುಖದಲ್ಲಿ. ದೇವರೇ, ಕಡೆಯ ದಿನದಲ್ಲಿ ಒಪ್ಪಿಸಿಕೊಡುತ್ತೇನೆ. ಇನಿ ಬರುವಂಥ ಎಲ್ಲ ವರ್ಷಗಳು ಬರೀ 2024ನೇ ವರ್ಷ ಮಾತ್ರ ಅಲ್ಲ ದೇವರೇ, ಬರುವಂತಹ ಎಲ್ಲ ವರ್ಷಗಳಲ್ಲೂ ನೀವು ನಮ್ಮನ್ನು ಸುಗಂಧ ವಾಸನೆಯಾಗಿ ಸವಿಯಬೇಕು ದೇವರೇ. ನೀವು ನಮ್ಮನ್ನು ನೋಡುವಾಗ ರಾಣಿಯು ಒಳಗೆ ಪೂರ್ಣ ಮಹಿಮೆಯುಳ್ಳವಳಾಗಿದ್ದಾಳೆ ಎಂಬುದಾಗಿ ಹೇಳಬೇಕು ದೇವರೇ. ನೀವು ನಮ್ಮನ್ನು ನೋಡುವಾಗ ಆ ಸ್ತ್ರೀಯು ಬಹಳ ಸೌಂದರ್ಯವುಳ್ಳವಳಾಗಿ ರೂಪವತಿಯಾಗಿದ್ದಾಳೆಂಬುದಾಗಿ ಹೇಳಬೇಕು ದೇವರೇ. ನನ್ನ ರೂಪವತಿಯೇ, ನಿನ್ನಲ್ಲಿ ಯಾವುದೇ ದೋಷ ಇಲ್ಲ ಎಂಬುದಾಗಿ ಹೇಳಬೇಕು ದೇವರೇ. ಆ ರೀತಿಯಾಗಿ ಆತ್ಮಿಕ ಜೀವಿತ, ಆ ರೀತಿಯಾದ ಆತ್ಮಿಕ ಸಭೆಯಾಗಿ ನಮ್ಮ ಸಭೆ ಮಾರ್ಪಡಬೇಕು ದೇವರೇ. ನಮ್ಮ ಸಭೆಯನ್ನು ನೋಡುವಾಗ ನಿಮ್ಮ ಚಿತ್ತವಾದರೆ ಪರಲೋಕದಿಂದ ಒಂದೇ ಒಂದು ಮಾತು, ಅದರಲ್ಲಿ ಒಂದು ಕುರಿಯಾದರೂ ತಪ್ಪಿಸಿಕೊಳ್ಳದಂತೆ ಎಲ್ಲವೂ ಕೂಡ ಪರಲೋಕಕ್ಕೆ ಬರಬೇಕೆಂಬುದಾಗಿ ನೀನು ಹೇಳಬೇಕು ದೇವರೇ. ನಮ್ಮ ಸಭೆಯಲ್ಲಿ ಒಂದೇ ಒಂದು ಸತ್ತ ಕ್ರಿಯೆ ಇದೆ ಎಂಬುದಾಗಿ ನೀವು ಒಬ್ಬರನ್ನು ಕೂಡ ನೋಡಿ ಹೇಳಬಾರದು. ನಮ್ಮ ಸಭೆಯು 100% ಪರ್ಫೆಕ್ಟ್ ಆದಂತಹ ಸಭೆ. ಒಂದು ಸ್ಕೂಲಲ್ಲಿ 100% ರಿಸಲ್ಟನ್ನು ಎದುರು ನೋಡುತ್ತಾರೆ ದೇವರೇ. ಒಂದು ಹಾಸ್ಪಿಟಲಲ್ಲಿ 100% ಎದುರು ನೋಡುತ್ತಾರೆ, ಯಾರು ಕೂಡ ಸಾಯಬಾರದೆಂದು. ಒಂದು ಟೀಮು 100% ಜಯಿಸಬೇಕೆಂಬುದಾಗಿ ಬಯಸುತ್ತದೆ ದೇವರೇ. ನಾವು ಬಯಸುತ್ತೇವೆ ನಮ್ಮ ಸಭೆ 100% ಜಯಿಸುವಂತಹ ಸಭೆ. ನಮ್ಮ ಸಭೆಯಲ್ಲಿ ಒಬ್ಬರೂ ಕೂಡ ಕೈಬಿಡಲ್ಪಟ್ಟಂತಹ ಗುಂಪಿನಲ್ಲಿರಬಾರದು. ಅಂತಹ ಸಭೆಯಾಗಿ ನಾವು ಮಾರ್ಪಡಬೇಕೆಂಬುದಾಗಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋಣವಾ? ಸರ್ವಶಕ್ತನಾದ ನಮ್ಮ ದೇವರೇ, ನಮ್ಮನ್ನು ಶುದ್ಧೀಕರಿಸಿದ್ದೀರಾ, ನಿಮ್ಮ ವಾಕ್ಯದಿಂದ ರೂಪಿಸಿದ್ದೀರಾ, ಆತ್ಮದಿಂದ ನಮ್ಮನ್ನು ಸುಟ್ಟು ಹಾಕಿ ನಮ್ಮಲ್ಲಿರುವಂಥ ತ್ಯಾಜ್ಯವನ್ನೆಲ್ಲ ನೀಗಿಸಿ ನಿಮ್ಮ ಅಭಿಷೇಕದ ತೈಲದಿಂದ ನಮ್ಮನ್ನು ಶುದ್ಧೀಕರಿಸಿದ್ದಕ್ಕಾಗಿ ಸ್ತೋತ್ರ. ಬರೀ ನೀರಿನಿಂದ ಮಾತ್ರ ತೊಳೆಯಲ್ಪಟ್ಟವರಾಗಿ ಅಲ್ಲ ದೇವರೇ, ಬೆಂಕಿಯಿಂದಲೂ ಕೂಡ ನಾವು ಶುದ್ಧೀಕರಿಸಲ್ಪಡಬೇಕು. ಕರ್ತನ ಮುಂಭಾಗದಲ್ಲಿ ಶುದ್ಧ ಮದಲಗಿತ್ತಿಯಾಗಿ, ಶುದ್ಧ ಕನ್ಯೆಯಂತೆ ಕರ್ತನ ಮುಂಭಾಗದಲ್ಲಿ ನಿಲ್ಲುವಂತಹ ಮದಲಗಿತ್ತಿಯಾಗಿ, ಕರ್ತನ ಮುಂಭಾಗದಲ್ಲಿ ನಿಲ್ಲುವಂತಹ ನಿಷ್ಕಪಟವುಳ್ಳ ಪಾರಿವಾಳದ ಹಾಗೆ ಯಾವಾಗಲೂ ಕೂಡ ಕಾಣಲ್ಪಡುವಂತೆ ಕೃಪೆ ನೀಡಿರಿ. ನಮ್ಮ ಸಭೆಯು ಬರುವಂತಹ ವರ್ಷದಲ್ಲಿ ಇನ್ನೂ ಕೂಡ ಪರಿಶುದ್ಧತೆಯಲ್ಲಿ ಬೆಳೆಯಲು, ಇನ್ನೂ ನಂಬಿಕೆಯಲ್ಲಿ ಬೆಳೆಯುವಂತೆ, ಇನ್ನೂ ವಾಕ್ಯದಲ್ಲಿ ಬೆಳೆಯುವಂತೆ, ಅನೇಕರ ಮುಂಭಾಗದಲ್ಲಿ ಸಾಕ್ಷಿಯಾಗಿ ನಿಲ್ಲುವಂತೆ ದೇವರು ತಾನೇ ಕೃಪೆ ನೀಡಿರಿ. ನಿಮ್ಮ ಮಹಿಮೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.